ಹಾಡ ಚಲೋ ಅದೇನ್ರಿ?
ನೀವು ಆಭಾಸ ಆಗಿ ಹಾಡ್ಲಿಕ್ಕೆತ್ತೀರ ಕೂಟಸ್ಥ ಆಗಿ ಹಾಡ್ಲಿಕ್ಕೆತ್ತೀರ? ಕೂಟಸ್ಥ ಆದ್ರೆ ನಾನಿತ್ತ ವರವ ಇಲ್ಲವೇ ಅಂತ ಆಡ್ಬೇಕಾಗ್ತದೆ. ಕೂಟಸ್ಥ ನೀನಿತ್ತ ಯಾವ ಯಾರಿಗಂತ ಭಕ್ತ ಭಗವಂತ ಅದು ಆಭಾಸನ ಕೆಲ್ಸನ ಕೂಟಸ್ಥನ ಕೆಲ್ಸನ? ಇವೆಲ್ಲ ವಿಚಾರ ಮಾಡ್ಬೇಕ್ರಿ ಸುಮ್ಮಂಗೆ. ಇವೇನ್ ಖರೆ ಅವ ಸುಳ್ಳವ? ಸುಮ್ಮಂಗೆ ಬಂದಂಗೆ ಹಾಡೇ ಬೇಡ. ಆಮೇಲೆ ಮುಂದೆ ಅದ್ರ ಬಗ್ಗೆ ವಿಚಾರ ಮಾಡ್ಬೇಕಲ್ಲ. ಒಳಗೆ ವಿಚಾರ ಚಾಲು ಇರ್ಬೇಕು. ಹಾ ಮತ್ತೆ ಇದು ಯಾರು ಹಾಡ್ತಾರಪ್ಪ ಅಂತಂದ್ರೆ ಜೀವಾಭಾಸ ಹಾಡ್ತಾನ. ಯಾರ ಬಗ್ಗೆ ಹಾಡ್ತಾನ? ಈಶ್ವರಾಭಾಸನ ಬಗ್ಗೆ ಹಾಡ್ಲಿಕ್ತಾನ. ಕೊಡ ಆಭಾಸದಿಂದ ಏನಾರ ಉಪಕಾರ ಆದ ಇಲ್ಲ ಜೀವಕ್ಕೆ? ಆಭಾಸದ ಉಪಯೋಗ ಆಗ್ಯದ ಇಲ್ರಿ? ಫುಲ್ ಅವಂದೇ ಉಪಯೋಗ ಅದಲ್ಲ. ಇವತ್ತು ಆಭಾಸದಿಂದ ಕೊಡವನೇ ಕರ್ಮ ಮಾಡವನೇ. ಇಬ್ರು ಆಭಾಸಂದೇ ಜೀವನ, ಕೂಟಸ್ಥನ ಜೀವನನೇ ಇಲ್ಲ. ಸಾಕ್ಷಿ ಆಗ್ಯಾವ. ನಿನ್ನೆ ದಿವಸ ಓಂ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ನಿನ್ನೆ ದಿವಸ ರಾಜಯೋಗ ಸಾಧನೆಗೆ ಸಂಬಂಧಪಟ್ಟಂತೆ ವಿಚಾರ ಮಾಡ್ತಾ ಇದ್ದೆವು. ರಾಜಯೋಗ ಸಾಧನೆಯಲ್ಲಿ 3 ಪ್ರಕಾರ ಹೇಳ್ಯಾರ. ಒಂದು ಉತ್ತಮ ಕೋಟಿ ಸಾಧಕರಿಗಾಗಿ, ಎರಡನೇದು ಮಧ್ಯಮ ಕೋಟಿ ಸಾಧಕರಿಗಾಗಿ, ಮೂರನೇದು ಅಧಮ ಕೋಟಿ ಸಾಧಕರಿಗಾಗಿ. ಅದಕ್ಕೆ ಉತ್ತಮ ಕೋಟಿ ಸಾಧಕರಿಗಾಗಿ ಏನು ಸಾಧನಾ ವಿಧಾನ ಹೇಳ್ರಿ? ಅಭ್ಯಾಸ ವೈರಾಗ್ಯ, ಅಭ್ಯಾಸ ಮತ್ತು ವೈರಾಗ್ಯ, ಅಭ್ಯಾಸ ಮತ್ತು ಮಧ್ಯಮ ಕೋಟಿ ಸಾಧಕರಿಗಾಗಿ ಕ್ರಿಯಾಯೋಗ ಸಾಧನ. ಮಧ್ಯಮ ಕೋಟಿ ಸಾಧಕರಿಗಾಗಿ ಕ್ರಿಯಾಯೋಗ ಸಾಧನೆ. ಮುಂದೆ ಅಧಮ ಕೋಟಿ ಸಾಧಕರಿಗಾಗಿ ಅಷ್ಟಾಂಗ ಯೋಗ ಸಾಧನ. ಬಟ್ ಪತಂಜಲಿ ಯೋಗ ಅಂದ ಕೂಡ್ಲೇನೆ ಅಷ್ಟಾಂಗ ಯೋಗ ಅಂತ ಹೇಳಿ ಒಂದೇ ತಿಳ್ಕೊಂಡಿದ್ದೆವು. ಇವು ಮ್ಯಾಲಿನ 2 ಗೊತ್ತಿದ್ದಿದ್ದಿಲ್ಲ. ಯಾರಿಗೆ ಗೊತ್ತಿಲ್ಲ? ಯಾರಿಗೆ ಗೊತ್ತಿದ್ದು ಅಂದ್ರೆ ಅಭ್ಯಾಸ ವೈರಾಗ್ಯ ಅಂತ ಉತ್ತಮ ಕೋಟಿಗಾಗಿ ಹೇಳ್ಯಾರ, ಕ್ರಿಯಾಯೋಗ ಸಾಧನ ಮಧ್ಯಮ ಕೋಟಿಗಾಗಿ ಹೇಳ್ಯಾರ ಅಂತ ಎಲ್ಲರಿಗೆ ಕೇಳಿರ? ಅಷ್ಟಾಂಗ ಯೋಗ ಅಂದ ಕೂಡಲೇ ಪತಂಜಲಿ ಮಹರ್ಷಿ ಅಂತ ಹೇಳ್ಬಿಟ್ರಿ. ಅದು ಯಾರ ಸಲುವಾಗಿ ಹೇಳ್ಯಾರ? ಅಧಮ ಕೋಟಿ ಸಾಧಕರಿಗಾಗಿ ಹೇಳ್ಯಾರ. ಅದು ಒಂದೇ ಪ್ರಸಿದ್ಧ ಮಾಡ್ಯಾರ. ಉಳಿದು 2 ಯಾರು ಹೇಳ್ಬೇಕು? ಅದಕ್ಕೆ ಈ ಅಭ್ಯಾಸ ಮತ್ತು ವೈರಾಗ್ಯಕ್ಕೆ ಸಂಬಂಧಪಟ್ಟಂತೆ ಭಗವದ್ಗೀತೆಯಲ್ಲಿ ಅಸಂಶಯಂ ಭಾವೋ ಮನೋ ದುರ್ನಿಗ್ರಹ ಚಲಂ
ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗ್ರಹೇತ್ ಅಂತ ಹೇಳಿ. ಏನ್ ಹಿಂಗಂದ್ರೆ ಮನಸ್ಸನ್ನು ನಿಗ್ರಹಿಸುವುದು ತುಂಬಾ ಕಷ್ಟ, ಅದು ಚಂಚಲ ಎಂಬುವುದರಲ್ಲಿ ಏನೂ ಸಂಶಯವಿಲ್ಲ. ಆದರೆ ಅಭ್ಯಾಸದಿಂದಲೂ ವೈರಾಗ್ಯದಿಂದಲೂ ಇದನ್ನ ನಿಗ್ರಹಿಸಬಹುದು. ಏನ್ ಅಭ್ಯಾಸ ಮಾಡಬೇಕು, ಹೆಂಗ್ ಮಾಡಬೇಕು, ಏನ್ ಅಭ್ಯಾಸ ಮಾಡ್ಬೇಕಂತ ಹೇಳ್ಯಾರ? ಮನಸ್ಸಿನ ನಿಗ್ರಹದ ಅಭ್ಯಾಸ, ಹೌದಲ್ರಿ? ಮನೋನಿಗ್ರಹದ ಅಭ್ಯಾಸ. ಮತ್ತೆ ಅದು ಏನನ್ನ ಆಸೆ ಪಡ್ತದ ಅದರ ಬಗ್ಗೆ ವೈರಾಗ್ಯ ತಾಳ. ಅದು ಮಿಥ್ಯ ಆದ, ಅದು ಕ್ಷಣಿಕ ಸುಖದಾಯಕ ಆದ, ಅದು ಭವಿಷ್ಯದಲ್ಲಿ ದುಃಖಪ್ರದಾಯಕ ಆದ ಅಂತೇಳಿ ತಿಳ್ಕೊಳ್ಳೋದು. ಅದಕ್ಕೆ ನಿಮ್ಮಲ್ಲಿ ಅದ ಅಲ್ರಿ ಭಗವದ್ಗೀತೆ, ಅದು ಇದೆ 35ನೇ ಶ್ಲೋಕ ಓದ್ರಿ. ಅಭ್ಯಾಸ ವೈರಾಗ್ಯ ಧ್ಯಾನ ಯೋಗ. ಏನ್ ಅಭ್ಯಾಸ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಸುಮ್ಮನೆ ಬಡ ಮುಂದೆ ಹೋದ್ರೆ. ಧ್ಯಾನ ಯೋಗ ಅಂದ್ರೆ ಆತ್ಮ ಸಂಯಮ ಯೋಗ, 6ನೇ ಅಧ್ಯಾಯ. ಆತ್ಮ ಸಂಯಮ ಯೋಗ ರೀ. ಇದ್ರೊಳಗ 35ನೇ ಶ್ಲೋಕ. ಅಸಂಶಯಂ ಮಹಾಭಾವೋ. ಹದಿನೆಂಟು ಕೋಟಿ ಅಕ್ಷೋಹಿಣಿ ಸೈನ್ಯದೊಳಗ ಶ್ರೀಕೃಷ್ಣನು ಏನು ಹೇಳುತ್ತಾನೆ ಅಂತ ಜಿಜ್ಞಾಸೆ ಯಾರಿಗಿತ್ತು? ಅರ್ಜುನ್ಗೊಬ್ಬನಿಗೆ ಇತ್ತು. ಉಳಿದವ್ರಿಗೆಲ್ಲ ಯುದ್ಧ ಮಾಡೋ ಮೂಡ್ನಾಗಿದ್ರು. ಅವನಿಗೊಬ್ಬನಿಗೆ ಕೃಷ್ಣ ಏನ್ ಹೇಳ್ತಾನಂತ ಜಿಜ್ಞಾಸೆ ಇತ್ತು. ಅಷ್ಟು ದೊಡ್ಡ ಗಲಾಟೆ ಒಳಗೆ ಸಹಿತ ಕೃಷ್ಣ ಹೇಳಿದ ಕೇಳಬೇಕಂತಿದ್ದ. ಅದು ಮುಮುಕ್ಷುವಿನ ಲಕ್ಷಣ. ಶ್ರೀ ಭಗವಾನ್ ವಾಚ 35ನೇ ಶ್ಲೋಕ. ಅಸಂಶಯಂ ಮಹಾಭಾವೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹತೆ. ಇದರ ತಾತ್ಪರ್ಯ, ಮಹಾನುಭಾವನಾದ ಅರ್ಜುನನೇ, ಮನಸ್ಸನ್ನು ನಿಗ್ರಹಿಸುವುದು ಕಷ್ಟವೇ. ಮನಸ್ಸನ್ನು ನಿಗ್ರಹಿಸುವುದು ಕಷ್ಟದ ಕೆಲಸ, ಅದು ಅತ್ಯಂತ ಚಪಲವಾದದ್ದಾಗೈತಿ ಎಂಬುದು ಸರಿಯೇ. ಅದು ಅತ್ಯಂತ ಚಪಲ ಆಗೈತೆ ಅಂತ ಹೇಳಿ ನಮ್ಗೆಲ್ಲರೂ ಗೊತ್ತೈತಿ. ಇದರಲ್ಲಿ ಯಾವ ಸಂಶಯನೂ ಇಲ್ಲ. ಆದ್ರೂ ಅಭ್ಯಾಸದಿಂದಲೂ ಮತ್ತು ವೈರಾಗ್ಯದಿಂದಲೂ ಅದನ್ನ ನಾವು ನಿಗ್ರಹ ಮಾಡಬಹುದು. ಇದರ ವ್ಯಾಖ್ಯಾನ ಕೊಡ್ತಾ ಇದ್ದಾರೆ. ಮನಸ್ಸು ಚಂಚಲವಾದದ್ದು, ಅದನ್ನು ನಿಗ್ರಹಿಸುವುದು ಕಷ್ಟ ಸಾಧ್ಯವಾದದ್ದು, ಅಂದರೆ ಪ್ರಯಾಸಕರವಾದದ್ದು ಎಂಬ ವಿಷಯವನ್ನ ಜಗದ್ಗುರು ಸ್ಥಾನದಲ್ಲಿರುವ ಶ್ರೀಕೃಷ್ಣನು ಸಹ ಒಪ್ಪಿಕೊಂಡರು. ಅಂದ ಮಾತ್ರಕ್ಕ ಸಾಧಕರು ಭಯಪಡಬೇಕಾದ ಅಗತ್ಯ ಇಲ್ಲ. ಅದು ಕಷ್ಟ ಸಾಧ್ಯ ಇರುವುದನ್ನ ಹೇಳಿ ಭಯ ಪಡಬೇಕಾಗಿಲ್ಲ. ಅಭ್ಯಾಸ ವೈರಾಗ್ಯಗಳಿಂದ ಅದನ್ನ ನಿಗ್ರಹಿಸಬಹುದಾಗೈತಿ ಅಂದ ಮೇಲೆ ಹೆದರಬೇಕಾದ ಅಗತ್ಯ ಇಲ್ಲ. ವಸ್ತುವು ಬಲಶಾಲಿಯಾದ ಮಾತ್ರಕ್ಕೆ ಆದ್ರೂ ಅದು ಹೆದರಬೇಕಾಗಿಲ್ಲ. ವಸ್ತು ಬಲಶಾಲಿಯಾಗಿದ್ರೆ ಅದಕ್ಕೆ ಹೆದರಬೇಡ್ರಿ. ಅದನ್ನ ವಶ ಮಾಡಿಕೊಳ್ಳುವ ಆಯುಧವನ್ನು ಕಂಡು ಹಿಡಿದು ಅದನ್ನ ನಾವು ಸಾಧಿಸ್ಕೋಬೇಕು. ಅದು ಬಲಶಾಲಿಯಾಗಿದ್ರು ಅದನ್ನ ನಾವು ಹೆಂಗ್ ವಶ ಮಾಡಿಕೊಳ್ಬೇಕು ಅನ್ನುವ ಒಂದು ಆಯುಧವನ್ನು ಕಂಡು ಹಿಡಿದು ನಾವು ಅದನ್ನ ಸಂಪಾದನೆ ಮಾಡ್ಕೋಬೇಕು. ಆನೆ ಬಹಳ ಬಲಶಾಲಿಯಾಗಿದ್ರು ಕೂಡ ಅದು ಇದು ಬಲಶಾಲಿ ಐತೆ ಅಂತ ಹೇಳಿ ಎಲ್ಲರಿಗೂ ಗೊತ್ತೈತಿ. ಆದ್ರೆ ಅದು ಒಂದು ಸಣ್ಣ ಅಂಕುಶವನ್ನ ನಾವು ಇಟ್ಕೊಂಡ್ರಂದ್ರೆ ಸಾಕು, ಅದರ ಆಟ ಎಲ್ಲ ಆ ಅಂಕುಶದಿಂದ ನಿಂದ್ರಿಸ್ಬಿಡ್ಬಹುದು. ಇದೇ ವಿಷಯವನ್ನ ಶಿವಶರಣರು ಗರಿ ಘನವಾದರೆ ಅಂಕುಶವು ಕಿರಿದನ್ನಬಹುದೇ ಅಂತ ಹೇಳಿ ಹೇಳ್ಯಾರ. ಇದರಂತೆ
ಸಿಂಹ, ವ್ಯಾಘ್ರ ಮೊದಲಾದ ಕ್ರೂರ ಪ್ರಾಣಿಗಳು ಮಹಾಭಯಂಕರವಾಗಿದ್ರು ಅವು ಸಿಂಹ, ವ್ಯಾಘ್ರ ಈ ಕ್ರೂರ ಮೃಗಗಳು ಭಯಂಕರವಾಗಿದ್ರು ಒಂದು ಸಣ್ಣ ಬಂದೂಕಿನಿಂದ ಅವು ನಮ್ಮ ವಶ ಆಗ್ತಾವು. ಎಷ್ಟು ಎಂಥ ಬಲಶಾಲಿಯಾಗಿದ್ರು ಮೂಗುದಾರಕ್ಕೆ ಅದು ವಶವಾಗ್ತದೆ. ಅದರಂತೆ ಮನಸ್ಸು ಅವಿವೇಕಿಯ ದೃಷ್ಟಿಯೊಳಗ ಎಂಥ ಬಲಶಾಲಿಯಾಗಿದ್ರು ಅದರ ಸಾಮರ್ಥ್ಯವನ್ನ ನೋಡಿ ಗಾಬರಿ ಪಡಬಾರದು. ಅದನ್ನ ವಶ ಮಾಡಿಕೊಳ್ಳುವ ಉಪಾಯವನ್ನ ಪ್ರಕಟ ಮಾಡಿದ್ದಾಗಿದೆ. ಮತ್ತೊಂದು ವಿಶೇಷ, ಮೂಲದಲ್ಲಿ ಮನೋನಿಗ್ರಹಂ ಎಂದು ಹೇಳಿದೆ. ಮನೋನಿಗ್ರಹಂ ಎಂದು ಹೇಳಿದ್ದರೆ ಅದನ್ನು ವಶ ಮಾಡಿಕೊಳ್ಳಲು ಸಾಧ್ಯವೇ ಇರಲಿಲ್ಲ. ಅದನ್ನು ವಶ ಮಾಡಿಕೊಳ್ಳಲು ಕಷ್ಟ ಸಾಧ್ಯವಾದರೂ ಅದು ಅಸಾಧ್ಯ ಏನಲ್ಲ. ಸರಿಯಾದ ಉಪಾಯದಿಂದ ಅದನ್ನ ನಾವು ನಿಗ್ರಹಿಸಬಹುದು. ಮನಸ್ಸನ್ನ ಸರಿಯಾದ ಉಪಾಯದಿಂದ ನಾವು ಅದನ್ನ ನಿಗ್ರಹಿಸಕ್ ಸಾಧ್ಯ ಐತಿ. ಇನ್ನ ಮನಸ್ಸನ್ನು ನಿಗ್ರಹಿಸುವುದಕ್ಕಾಗಿ ಗೀತೆಯಲ್ಲಿ ತೋರಿಸಿದ ಉಪಾಯಗಳನ್ನು ಕುರಿತು ಸ್ವಲ್ಪ ವಿಚಾರ ಮಾಡೋಣ. ಈ ಗೀತೆಯೊಳಗ ಮನಸ್ಸನ್ನು ನಿಗ್ರಹಕ್ಕಾಗಿ ಏನ್ ಹೇಳ್ಯಾರ ಅನ್ನೋದನ್ನ ನೋಡೋಣ. ಯಾಕಂದ್ರ ಈ ವಿಷಯ ಸಾಧಕರಿಗೆ ಬಹಳ ಮುಖ್ಯ ಆಗೈತಿ. ಮನಸ್ಸನ್ನ ನಿಗ್ರಹ ಮಾಡೋದು ಸಾಧಕರಿಗೆ ಬಹಳ ಮುಖ್ಯವಾದದ್ದಾಗೈತಿ. ವಿಷಯಗಳಿಗೆ ವಶೀಭೂತರಾಗಿ ಅನೇಕ ಜನರು ವಿಷಯಗಳಿಗೆ ವಶರಾಗಿ ಅನೇಕ ಜನರು ಅನಾದಿ ಕಾಲದಿಂದನೂ ಮೊದಲಿನಿಂದನೂ ಈ ಸಂಸಾರ ಸಮುದ್ರದೊಳಗೆ ಬಿದ್ದು ಒಂದು ದಂಡೆಯನ್ನು ಕಾಣದೆ ಜನನ ಮರಣ ರೂಪ ಅನೇಕ ದುಃಖಗಳನ್ನ ಅನುಭವಿಸ್ತಾ ಇದ್ದಾರೆ. ಇದಲ್ಲದೆ ಈ ಚಂಚಲವಾದ ಮನಸ್ಸು ಆತ್ಮ ಸಾಕ್ಷಾತ್ಕಾರಕ್ಕೆ ಮುಖ್ಯವಾದ ಒಂದು ಪ್ರತಿಬಂಧಕ ಆಗೈತಿ. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಾಕ ಅದು ಅಡೆತಡೆ ಆಗೈತಿ. ಇದನ್ನೇ ಶ್ರೀ ಸರ್ಪಭೂಷಣ ಶಿವಯೋಗಿಗಳು ಮನವೆಂಬ ಮರ್ಕಟವ ತಡೆಯಲಾರೆನು ದೇವ, ಏನಿತ್ತಿದಿರ ಚಪಲ ಚೇಷ್ಟೆಗಳ ವರ್ಣಿಸಲು. ಈ ಮನವೆಂಬ ಮರ್ಕಟದ ಚಪಲ ಚೇಷ್ಟೆಗಳನ್ನ ವರ್ಣಿಸಕ ಅದನ್ನ ತಡೆಯಕ್ ಸಾಧ್ಯವಿಲ್ಲ ಅಂತ ಈ ಸರ್ಪಭೂಷಣ ಶಿವಗಳು ತಮ್ಮ ಪದಗಳು ಹೇಳ್ತಾ ಇದ್ದಾರೆ. ಮನಸ್ಸನ್ನ ತಡೆಯುವುದು ಕಷ್ಟನ ಆಗೈತೆ ಅಂತ ಅವರು ಇದ್ರೊಳಗೆ ತಿಳಿಸ್ಕೊಟ್ಟಾರ. ಮೂಲದೊಳಗ ಚಂಚಲವಾದ ಮನಸ್ಸನ್ನ ವಶ ಮಾಡಿಕೊಳ್ಳಾಕ 2 ಸಾಧನಗಳನ್ನ ಹೇಳ್ಯಾರ. ಒಂದು ಅಭ್ಯಾಸ, ಇನ್ನೊಂದು ವೈರಾಗ್ಯ. ಇವು ಚಂಚಲವಾದ ಮನಸ್ಸನ್ನ ನಾವು ವಶ ಮಾಡ್ಕೊಳಕ ಇವು ಸಾಧನ ಆಗ್ಯಾವ, ಅಭ್ಯಾಸ ಮತ್ತು ವೈರಾಗ್ಯ. ಪತಂಜಲಿ ಯೋಗಶಾಸ್ತ್ರದಲ್ಲಿನೂ ಸಹ ಅಭ್ಯಾಸ ವೈರಾಗ್ಯಾಭ್ಯಾಸ ಸನ್ನಿರೋಧ ಅಂದ್ರ ಚಂಚಲವಾದ ಮನಸ್ಸನ್ನ ಅಭ್ಯಾಸ ವೈರಾಗ್ಯಗಳಿಂದ ನಿರೋಧಿಸಬಹುದು ಅಂತೇಳಿ ಪತಂಜಲಿ ಯೋಗಶಾಸ್ತ್ರಗಳನ್ನು ಹೇಳ್ಯಾರ. ಇವುಗಳಲ್ಲಿ ಒಂದನೆಯ ಅಭ್ಯಾಸದ ಸ್ವರೂಪ ಈ ಮುಂದಿನಂತೆ ಇದೆ. ಹೇಳ್ರಿ ಬಂದೆ. ಹೇಳ್ರಿ, ಅಭ್ಯಾಸ ಸ್ವರೂಪ ಏನು? ಒಂದನೇದು, ಮನಸ್ಸು ಹೊರಗೆ ಹೋದಾಗಲೆಲ್ಲ ಅದಕ್ಕೆ ಹಿತಬೋಧೆಯನ್ನ ಮಾಡಿ ಅಂತರ್ಮುಖ ಮಾಡಬಹುದು. ಮನಸ್ಸು ಹೊರಗೆ ಹೋದಾಗಲೆಲ್ಲ ಅದಕ್ಕ ಹಿತಬೋಧೆ ಮಾಡಬೇಕು. ಹಂಗ ವಿಷಯಗಳನ್ನ ಹೋಗ್ಬೇಡ, ಅಂತರ್ಮುಖಿಯಾಗಂತೇಳಿ ನಾವು ಅದಕ್ಕೆ ಹಿತಬೋಧನೆಯನ್ನ ಮಾಡಬೇಕು. ಎರಡನೇದು, ಮನಸ್ಸು ವಿಷಯಗಳ ಕಡೆ ಹೋದಾಗ ವಿಷಯ ವಸ್ತುಗಳಲ್ಲಿರುವ ದೋಷವನ್ನ ತೋರಿಸಿದ್ರ ಮನಸ್ಸಿಗೆ ವೈರಾಗ್ಯ ಉಂಟಾಗಿ ಮುಂದದು ವಿಷಯಗಳ ಕಡೆ ಹೋಗೋದನ್ನ ಬಿಟ್ಟು ಬಿಡ್ತೈತಿ. ಅಂದ್ರ ಮನಸ್ಸಿಗೆ ಆ ವಿಷಯಗಳ ಕಡೆ ಹರಿಯುವ ಮನಸ್ಸಿಗೆ ಆ ವಿಷಯದಲ್ಲಿರುವ ದೋಷವನ್ನ ನಾವು ಅದಕ್ಕ ತೋರಿಸಿಕೊಟ್ವಿ ಅಂದ್ರ ಅದು ವಿಷಯಗಳ ಕಡೆ ಹೋಗೋದ್ ಬಿಟ್ಟು ಅಂತರ್ಮುಖಿ ಆಗ್ತತಿ. ಇನ್ನ ಮೂರನೇದ್ದು, ಮನಸ್ಸು ಎಲ್ಲಿಯಾದ್ರೂ ಹೊರಗೆ ಹೋದರೆ ಅದನ್ನು ತಡೆಯದೆ ಸಾಕ್ಷಿ ಸ್ಥಾನದಲ್ಲಿದ್ದು ಅದರ ಚೇಷ್ಟೆಗಳನ್ನ ಗಮನಿಸ್ತಾ ಇರಬೇಕು. ಇನ್ನು ಮೂರನೇ ಉಪಾಯ ಏನಂದ್ರ, ಮನಸ್ಸು ಎಲ್ಲಿಯಾದ್ರೂ ಹೊರಗೆ ಹೋತಂದ್ರ ಅದನ್ನ ನಾವು ತಡಿಬಾರ್ದು. ಅದನ್ನ ಅದು ಏನ್ ಮಾಡ್ತದ ಅನ್ನೋದು ನಾವು ಕೇವಲ ಸಾಕ್ಷಿಯಾಗಿದ್ದು ಆ ಚೇಷ್ಟೆ ಮಾಡೋದನ್ನ ನಾವು ನೋಡ್ತಾ ಇರಬೇಕು. ಅದಕ್ಕ ಇಷ್ಟ ಬಂದಂತೆ ವರ್ತಿಸಾಕ ಅಧಿಕಾರವನ್ನು ಕೊಡ್ಬೇಕು. ಅದು ಏನ್ ಮಾಡ್ತೈತು ನೋಡೋದಂತ ಹೇಳಿ ಅದನ್ನ ಮಾಡಾಕ್ ಬಿಡ್ಬೇಕು. ತಾನು ಮಾತ್ರ ಅದರಲ್ಲಿ ಸೇರದೆ ಅದರ ಹುಚ್ಚು ಚೇಷ್ಟೆಗಳನ್ನೆಲ್ಲ ನೋಡ್ತಾ ಇರಬೇಕು. ಹೀಗೆ ನೋಡುತ್ತಿದ್ದರೆ ಮನಸ್ಸಿನ ಶಕ್ತಿ ಸಾಹಸಗಳು ಕಡಿಮೆ ಆಗ್ತಾವ. ಅದರ ಶಕ್ತಿ ಕಡಿಮೆ ಆಗ್ತತಿ. ಅದು ಏನ್ ಮಾಡ್ತೈತಿ ಮಾಡಿ ಬಿಡತ್ತ ಕೇವಲ ನೋಡ್ಕೊತ ಕೂತೀವಂದ್ರ ಅದರ ಶಕ್ತಿ ಸಾಮರ್ಥ್ಯ ಕಡಿಮೆ ಆಗತಿ.
ಅದು ತನ್ನ ಚೇಷ್ಟೆಗಳನ್ನ ಬಿಟ್ಟು ಬಿಡ್ತೈತಿ. ಕಳ್ಳನನ್ನು ನೋಡ್ತಾ ಇದ್ರ ಅವನು ಕಳ್ಳತನವನ್ನ ಮಾಡುವನೇ. ಒಂದು ವೇಳೆ ಮನಸ್ಸು ಸ್ವಲ್ಪ ಸಮಯದವರೆಗೆ ತನ್ನ ಇಷ್ಟಾನುಸಾರವಾಗಿ ತನಗೆ ತಿಳಿದಂತೆ ಕುಣಿತಿದ್ರು ಕೊನೆಗೆ ತಾನೇ ಶಾಂತವಾಗ್ತಿತ್ತು ಮನಸ್ಸು. ದೃಷ್ಟಾಂತ ಕೊಡ್ತಾರಸ್ಕೊಂಡು, ಯಾರಿಗಾದರೂ ಸಿಟ್ಟು ಬಂದಿದೆ ಎಂದು ತಿಳಿಯಿರಿ. ಯಾರಿಗಾದರೂ ಒಬ್ಬರಿಗೆ ಸಿಟ್ಟು ಬರೋದಂತ ತಿಳ್ಕೊಳ್ಬೇಕು. ಅವನು ತನ್ನಲ್ಲಿ ಉಂಟಾದ ಸಿಟ್ಟಿನ ರೂಪ ಹಾಗೂ ಮಾನಸಿಕ ತರಂಗವನ್ನ ನೋಡಬಲ್ಲವನಾದ್ರ, ತನ್ನಲ್ಲಿ ಉಂಟಾದ ಆ ಸಿಟ್ಟಿನ ರೂಪ ಮತ್ತು ಮಾನಸಿಕ ತರಂಗವನ್ನ ನೋಡಬಲ್ಲವನಾದ್ರ ಅಥವಾ ತಿಳಿದುಕೊಳ್ಳಬಲ್ಲವನಾದ್ರ ಆ ಕೋಪ ಕಾರ್ಯರೂಪವಾಗಿ ಪರಿಣಮಿಸದೆ ಆಗಿ ಹೋಗ್ತತಿ. ಜ್ಞಾನಿಗಳಾದ ಮಹಾತ್ಮರು ಇದೇ ರೀತಿಯಾಗಿ ಕೋಪವನ್ನ ನೋಡಬಲ್ಲವರಾಗಿದ್ದರಿಂದ ಕೋಪವು ಅವರ ವಶ ಆಗಿರುವುದು ಅಂತ ಹೇಳ್ತಾರೆ. ಕೇವಲ ಕೋಪವನ್ನ ನಾವು ನೋಡ್ತಾ ಇರ್ಬೇಕು ಅಂದ್ರ ಅದು ನಮ್ಮ ವಶ ಆಗತಿ. ಅಜ್ಞಾನಿಗಳು ಆ ಕೋಪ ತರಂಗದೊಳಗೆ ಸೇರಿ ಹೋಗೋದ್ರಿಂದ, ಅಜ್ಞಾನಿಗಳಾದವರು ಆ ಕೋಪದೊಳಗೆ ಅವರು ಸೇರಿ ಹೋಗೋದ್ರಿಂದ ಅದನ್ನ ಅವರು ಜಯಿಸಕ್ ಸಾಧ್ಯ ಆಗುದಿಲ್ಲ. ಒಂದು ದೃಷ್ಟಿಯಿಂದ ನೋಡಿದ್ರೆ ಮನಸ್ಸಿನಿಂದಲೇ ಮನಸ್ಸನ್ನ ಜಯಿಸಬೇಕು. ಕಾದ ಕಬ್ಬಿಣದ ತುಂಡನ್ನು ಕಾಯದೇ ಇರುವ ಕಬ್ಬಿಣದಿಂದ ಹೊಡೆದು ಬಗ್ಗಿಸಬಹುದು. ಒಂದು ಕಬ್ಬಿಣದ ತುಂಡು ಕಾದಿರ್ತದೆ, ಅದನ್ನ ನಾವು ಬಗ್ಗಿಸ್ಬೇಕಾದ್ರೆ ಕಾಯದೇ ಇರುವ ಒಂದು ಕಬ್ಬಿಣದಿಂದ ಅದನ್ನ ನಾವು ಬಗ್ಗಿಸಬಹುದು. ಅದರಂತೆ ಈ ಶುದ್ಧವಾದ ಮನಸ್ಸು ಹೊರಗೆ ಹೋದ್ರೆ ಅದನ್ನು ತನ್ನ ವಶ ಮಾಡಿಕೊಳ್ಳಬಹುದು. ಈ ಅಭ್ಯಾಸ ಸರ್ವರಿಗೂ ಸಾಧ್ಯ ಇಲ್ಲ, ವಿಚಾರ ಮಾರ್ಗದವರಿಗೆ ಮಾತ್ರ ಸಾಧ್ಯಗತಿ. ಯಾರು ವಿಚಾರ ಮಾಡ್ತಾರ ಅವರಿಗೆ ಮಾತ್ರ ಇದು ಸಾಧ್ಯಗತಿ. ಇನ್ನು ನಾಲ್ಕನೇದು, ಚಂಚಲವಾದ ಮನಸ್ಸನ್ನ ಆತ್ಮಾಕಾರವಾಗಿ ಮಾಡಬೇಕಾದ್ರೆ, ಚಂಚಲವಾದ ಈ ಮನಸ್ಸನ್ನ ಆತ್ಮಾಕಾರವಾಗಿ ಮಾಡಬೇಕಾದ್ರೆ ಸರ್ವವೂ ಬ್ರಹ್ಮ ಸ್ವರೂಪವೇ ಎಂಬ ಭಾವನೆ ನಮ್ಮಲ್ಲಿ ದೃಢವಾಗಿರ್ಬೇಕು. ಚಂಚಲವಾದ ಮನಸ್ಸನ್ನ ಆತ್ಮಾಕಾರವಾಗಿ ಮಾಡಬೇಕಾದ್ರೆ ಸರ್ವವೂ ಬ್ರಹ್ಮ ಸ್ವರೂಪವೇ ಎಂಬ ಭಾವನೆ ನಮ್ಮಲ್ಲಿ ದೃಢವಾಗಿರಬೇಕು. ಇದೇ ವಿಷಯವನ್ನ ಈಶಾವಾಸ್ಯೋಪನಿಷತ್ತಿನ ಮೊದಲನೇ ಮಂತ್ರದೊಳಗ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತಂತ ಅಂದ್ರ ಜಗತ್ತೆಲ್ಲವೂ ಈಶ್ವರನ ವಾಸಸ್ಥಾನ ಅಂತ ಹೇಳಿದೆ. ಶಿವಶರಣರು ಕೂಡ ಎತ್ತೆತ್ತ ನೋಡಿದನಂತ ನೀನೇ ಸಕಲ ವಿಸ್ತಾರದ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ ಅಂತೇಳಿ ಬಸವಣ್ಣನವ್ರು ಹೇಳ್ಯಾರ. ಮತ್ತ ವಿಶ್ವದೊಳಗೆಲ್ಲ ನೀನೇ ದೇವ, ವಿಶ್ವಭರಿತನು ನೀನೇ ದೇವ, ವಿಶ್ವರೂಪನು ನೀನೇ ದೇವ, ವಿಶ್ವಪತಿ ನೀನೇ ದೇವ, ವಿಶ್ವಾತೀತನು ನೀನೇ ದೇವ ಅಂತೇಳಿ ಅಖಂಡ ಈಶ್ವರ ಅಂತೇಳಿ ಸಿದ್ದರಾಮೇಶ್ವರನೇ ಷಣ್ಮುಖ ಶಿವಯೋಗಿಗಳು, ಷಣ್ಮುಖ ಶಿವಯೋಗಿಗಳು, ಜೇವರ್ಗಿ ಷಣ್ಮುಖ ಶಿವ. ಈ ಪ್ರಕಾರವಾಗಿ ಮನಸ್ಸಿಗೆ ದೃಢವಾದ ಜ್ಞಾನ ಬಂತಂದ್ರ, ಅಂದ್ರೆ ಎಲ್ಲೆಲ್ಲಿಯೂ ಆ ಪರಬ್ರಹ್ಮನನ್ನೇ ಕಾಣ್ಬೇಕು ನಾವು. ಅಂಥ ಜ್ಞಾನ ಬಂತಂದ್ರ ಅದು ಎಲ್ಲಿ ಹೋಗ್ಬೇಕು? ತನಗಿಂತ ಬೇರೆಯಾದ, ಅಂದ್ರೆ ಆತ್ಮನಿಗಿಂತ ಬೇರೆಯಾಗಿ ಅನುಭವಿಸಬೇಕಾದ, ನೋಡಬೇಕಾದ, ಪಡೆಯಬೇಕಾದ, ಕೋಪಿಸಲು ಯೋಗ್ಯವಾದ ವಸ್ತು ಒಂದಿದ್ರ ಮನಸ್ಸದ್ರ ಮೇಲೆ ಹೋಗ್ಬೋದಾಗಿತ್ತು. ಈ ವಿಜ್ಞಾನದಿಂದ ನೋಡಿದ್ರ ಮನಸ್ಸಿಗೆ ಹೋಗಾಕ ಸ್ಥಳಾನ ಇಲ್ಲ. ಈ ಸ್ಥಿತಿಯಲ್ಲಿ ಮನಸ್ಸೇ ಅಲ್ಲ. ಈ ಸಾಧನವು ಸರ್ವೋತ್ತಮವಾದದ್ದು. ಅಂದ್ರೆ ಈ ಸರ್ವಾತ್ಮಕ ಭಾವ, ಎಲ್ಲೆಲ್ಲಿಯೂ ಬ್ರಹ್ಮನನ್ನೇ ಕಾಣುವುದು, ಇದು ಸರ್ವೋತ್ತಮವಾದ, ಎಲ್ಲಕ್ಕಿಂತ ಉತ್ತಮವಾದ ಒಂದು ಸಾಧನ ಆಗೈತಿ. ಇದಕ್ಕೆ ಬಹಳ ಬುದ್ಧಿ ಬಲ ಬೇಕಾಗತಿ. ಬುದ್ಧಿಯು ವಿವೇಕ ವಿಚಾರಗಳಿಂದ ಸಂಸ್ಕರಿಸಲ್ಪಟ್ಟಿರಬೇಕು. ಇದನ್ನ ಶ್ರೀ ಸ್ವಾಮಿ ರಾಮತೀರ್ಥ ಮೊದಲಾದವರು ಇದನ್ನ ಅವಲಂಬಿಸಿದ್ರು. ಶ್ರೀ ರಾಮತೀರ್ಥ ಸ್ವಾಮಿಗಳು ಸನ್ಯಾಸವನ್ನು ತೆಗೆದುಕೊಂಡು ಏಕಾಂತದಲ್ಲಿ ಸಂಚರಿಸ್ತಾ ಇರುವಾಗ ಆಪ್ತರೊಬ್ಬರು ಬಂದು, ಪೂರ್ವಾಶ್ರಮದಲ್ಲಿದ್ದ ನಿಮ್ಮ ಧರ್ಮ ಪತ್ನಿಯವರು ಈಗ ನಿಮಗೆ ಜ್ಞಾಪಕಕ್ಕೆ ಬರುವುದಿಲ್ಲವೇ ಅಂತ ಕೇಳ್ತಾರೆ. ಸ್ವಾಮಿಗಳದಕ್ಕ ಆ
ಬೇರೆಯಾಗಿದ್ದ ಪಕ್ಷದಲ್ಲಿ ಈ ಪ್ರಶ್ನೆ ಉಂಟಾಗಬಹುದಾಗಿತ್ತು. ಅವಳು ನನ್ನ ಆತ್ಮಸ್ವರೂಪವೇ ಆಗ್ಯಾಳಂತೇಳಿ ಉತ್ತರ ಕೊಟ್ರು. ಇದರಿಂದ ಅಲ್ಲಿ ಧರ್ಮಪತ್ನಿಯಲ್ಲೂ ಕೂಡ ಬ್ರಹ್ಮನನ್ನೇ ಕಾಣ್ತಾರ. ಅವಳಲ್ಲಿರುವ ಬ್ರಹ್ಮ, ನನ್ನಲ್ಲಿರುವ ಬ್ರಹ್ಮ ಎರಡೂ ಒಂದೇ, ಭೇದ ಇಲ್ಲ ಅಂತ ಹೇಳಿ ಉತ್ತರ ಕೊಡ್ತಾರ. ಇದು ಉತ್ತಮಾಧಿಕಾರಿಗಳ ಒಂದು ಸಾಧನೆ ಆಗೈತಿ. ಇನ್ನ 5ನೇ ಸಾಧನ ಹೇಳ್ತಾರ, ಕೇವಲ ಅದ್ವೈತ ಸ್ಥಿತಿಯಲ್ಲಿ ಮನಸ್ಸೆಂಬುದೇ ಇಲ್ಲ. ಅದ್ವೈತ ಸ್ಥಿತಿಯೊಳಗ ಮನಸ್ಸೆಂಬುದೇ ಇರುವುದಿಲ್ಲ. ಇರುವುದು ಆತ್ಮ ಒಂದೇ ಇರ್ತತಿ. ಹಗ್ಗದಲ್ಲಿ ಹಾವು ಕಲ್ಪಿಸಲ್ಪಟ್ಟಂತೆ ಆತ್ಮ ಸ್ವರೂಪದಲ್ಲಿ ಮನಸ್ಸು ಬರೀ ಕಲ್ಪನೆಯಾಗೈತಿ. ಹಗ್ಗವನ್ನ ತಿಳಿದ ಮೇಲೆ ಹಾವು ಮಿಥ್ಯೆ ಆಗುವಂತೆ, ಆತ್ಮನ ತಿಳಿದ ಮೇಲೆ ಮನಸ್ಸು ತಾನು ಹೋಗುವುದು ಎಲ್ಲಿ, ಮತ್ತೊಂದು ವಸ್ತುವನ್ನು ಬಯಸುವುದು ಹೇಗೆ ಸಂಭವಿಸುತ್ತದೆ? ಈ ವಿವೇಕದಿಂದ ಮನಸ್ಸಾಗಿ ಉಳಿಯದೆ ಆತ್ಮನೇ ಆಗತಿ. ಈ ರೀತಿಯಾಗಿ ಅಭ್ಯಾಸ ಮಾಡುವುದರಿಂದ ಮನಸ್ಸು ಎಷ್ಟು ಚಂಚಲಾಗಿದ್ರೂ ಕೂಡ ಅದು ಸ್ವಾಧೀನವಾಗಿ ಆತ್ಮಾಕಾರವಾಗಿ ಪರಿವರ್ತನೆ ಆಗತಿ ಅಂತ ಹೇಳಿ ಇಲ್ಲಿ ತಿಳಿಸಿಕೊಟ್ಟಾರೆ. ಇನ್ನ ವೈರಾಗ್ಯದ ಬಗ್ಗೆ ಹೇಳ್ತಾರೆ. ಈಗ 5 ಪ್ರಕಾರವಾಗಿ ನಾವು ಮನಸ್ಸನ್ನ ನಿಯಂತ್ರಣ ಮಾಡಬಹುದು ಅಂತ ಹೇಳಿ ತಿಳಿಸಿಕೊಟ್ಟಾರೆ. ವೈರಾಗ್ಯದ್ದು ಬಹಳದನ್ರಿ ಇನ್ನ ಏನೋ ಒಂದೂವರೆ ಪೇಜ್ ಐತ್ರಿ. ನಾಳೆ ಓದಕತ್ತೀರ? ಇವತ್ತು ಅಭ್ಯಾಸ ಮುಗಿಸಮು, ನಾಳೆ ವೈರಾಗ್ಯ ಮಾಡೋಣ. ಮನಸ್ಸು ಚಂಚಲ, ಅದನ್ನು ನಿಗ್ರಹಿಸೋದು ಕಷ್ಟ. ಆದರೆ ಅದನ್ನು ಬಗ್ಗಿಸುವುದು, ಅದಕ್ಕೊಂದು ದಾರಿ ಇದೆ ಎಂಬ ಭರವಸೆ ಇರಬೇಕು. ಮನಸ್ಸಿನ ಚಂಚಲ ಸ್ವಭಾವಕ್ಕೆ ಕಾರಣವೇನು ಎಂಬುದನ್ನು ನಾವು ವಿಚಾರಿಸಬೇಕಾಗ್ಯದ. ಮನಸ್ಸು ಚಂಚಲ ಯಾಕಾಗ್ತದ? ಮನಸ್ಸು ಯಾಕೆ ಚಂಚಲ ಆಗ್ತದ್ರಿ? ಬೊಗಣೆಗೆ ಬೊಗಣಿ ಅದ, ಬೊಗಣ್ಯಾಗ ನೀರಿಟ್ಟಿರಿ, ಆ ನೀರ್ ಯಾಕೆ ಅಳ್ಳಾಡ್ತದ? ಬೊಗಣಿ ಅಳ್ಳಾಡ್ತಂದ್ರೆ ನೀರ್ ಅಳ್ಳಾಡ, ಬೊಗಣಿ ಅಳ್ಳಾಡಿಲ್ಲ ಅಂದ್ರೆ ನೀರ್ ಅಳ್ಳಾಡಲ್ಲ. ಮತ್ತೆ ಬೊಗಣಿ ಯಾಕೆ ಅಳ್ಳಾಡ್ತದ? ಈ ಶರೀರ ಅನ್ನೋ ಒಂದು ಬೊಗಣಿ, ಈ ಶರೀರನೇ ಘಟ. ಆ ಘಟ ಯಾಕೆ ಅಳ್ಳಾಡ್ತದ? ಮನಸ್ಸು ಅಳ್ಳಾಡಂಗಿಲ್ಲ, ಘಟ ಅಳ್ಳಾಡ್ತದ. ಘಟ ಯಾಕೆ ಅಳ್ಳಾಡ್ತದ? ಘಟ ಯಾಕಂದ್ರೆ ಮನಸ್ಸಿನೊಳಗೆ ನಮ್ದು ಏನಾದ ವಿಚಾರ ಬಂತಂದ್ರೆ ಅದಾಗ್ಲಾಗ್ತದ್ರಿ. ಮನುಷ್ಯನ ಚಂಚಲ ಇದಕ್ಕ ದೇಹ ಒತ್ತಡೆ ಕುಂದ್ರೋದಿಲ್ಲ. ದೇಹದೊಳಗ ಇಂದ್ರಿಯಗಳದಾವ, ಹೊರ ಜಗತ್ತಿನೊಳಗ ವಿಷಯಗಳದಾವ. ಆ ಹೊರ ಜಗತ್ತಿನ ವಿಷಯಗಳನ್ನ ಭೋಗಿಸುವುದಕ್ಕ ಭೋಗಾಪೇಕ್ಷೆಯಾಗಿ ಇಂದ್ರಿಯಗಳು ಏನ್ ಮಾಡ್ತಾವ? ಜಗ್ಗಾಡ್ತಾವ. ಆ ಇಂದ್ರಿಯಗಳ ಸಮೂಹನೇ ಈ ದೇಹ. ಈ ದೇಹ ಅಳ್ಳಾಡ್ತಂತಂದ್ರ ಇಂದ್ರಿಯಗಳಲ್ಲಿ ವಿಷಯಾಸಕ್ತಿ ಉಂಟಾಗಿ ವಿಷಯ ಭೋಗಗಳ ಕಡೆಗೆ ಹರಿದಾಗ ಈ ಶರೀರ ಏನಾಗ್ತದ? ಅಳ್ಳಾಡ್ತದ. ಶರೀರ ಅಳ್ಳಾಡ್ತಂದ್ರ ಹೊರಗಿನ ವಿಷಯಗಳ ಒಂದು ಅಪೇಕ್ಷೆಯಿಂದ ಮನಸ್ಸು ಹೊರಗೋಗ ಅಪೇಕ್ಷೆ ಪಡ್ತದೆ. ಅದರಿಂದ ಶರೀರ ಅಳ್ಳಾಡ್ತದ್ರಿ. ಶರೀರ ಅಳ್ಳಾಡಿದ್ದಕ್ಕೆ ಮನಸ್ಸು ಅಳ್ಳಾಡ್ತದೆ. ಶರೀರ ಅಳ್ಳಾಡ ಕಾರಣಕ್ಕೆ ಮನಸ್ಸು ಅಳ್ಳಾಡ್ತದೆ. ಒಂದು ನಿಮಿಷ, ಯಾರ ಕಾಲ್ ಬರ್ತದ, ಹಂಗೆ ಮುಟ್ಟಿದ್ರೆ ರೆಕಾರ್ಡಿಂಗ್
ಅದಕ್ಕೆ ಹೊರ ಜಗತ್ತಿನಲ್ಲಿ ವಿಷಯಗಳದಾವ, ಪಂಚಮಹಾಭೂತಗಳದಾವ. ಪಂಚಮಹಾಭೂತಗಳಲ್ಲಿ ಪಂಚ ಸೂಕ್ಷ್ಮ ತನ್ಮಾತ್ರೆಗಳಂದ್ರೆ ವಿಷಯಗಳು. ಆ ವಿಷಯಗಳಿಗಾಗಿ ಅಪೇಕ್ಷಿಸುತ್ತ ಇಂದ್ರಿಯಗಳು ಹೊರ ಜಗತ್ತಿಗೆ ಜಗ್ತಾವ. ಅವು ಜಗ್ಗಾಡ್ದಂಗೆಲ್ಲ ಈ ಶರೀರ ಏನದ ಇಂದ್ರಿಯಗಳ ಸಮೂಹನೇ ಈ ಶರೀರ. ಹಿಂಗಾಗಿ ಇದು ಶರೀರ ಅಳ್ಳಾಡಿದ್ದಕ್ಕೆ ಒಳಗಿರೋ ಮನಸ್ಸು ಕೂಡ ಅಳ್ಳಾಡ. ಅದಕ್ಕೆ ಆ ಒಂದು ವೇಳೆ ಶರೀರ ಅಳ್ಳಾಡಿದಕ್ಕೆ ಮನಸ್ಸು ಅಳ್ಳಾಡ್ತದ. ಮತ್ತು ಶರೀರದೊಳಗೆ ಏನದವ ಅಂತಂದ್ರ ಚಿತ್ತದೊಳಗೆ ವಿಷಯ ಭೋಗದ ಸ್ಮೃತಿಗಳದಾವ, ನೆನಪದವ. ಅದಕ್ಕೆ ಅದು ಏನ್ ಮಾಡ್ತದ, ತಂದೆ ತಾನು ಏನಾರ ನೆನಪು ಮಾಡಿಕೊಂಡು ಇಂದ್ರಿಯಗಳಿಗೆ ಪ್ರಚೋದನೆ ಕೊಡ್ತದೆ. ನಡ್ರಿ ಹೋಗಮ್ಮು, ಇಂಥ ಕೆಲಸ ಮಾಡಮು, ಇಂಥದ್ದು ತಿನ್ನಮು, ಇಂಥದ್ದು ಕೇಳಮು, ಇಂಥದ್ದು ನೋಡಮ್ ನಡ್ರಿ ಅಂತೇಳಿ ಮನಸ್ಸು ಶರೀರಕ್ಕೆ, ಶರೀರ ಮನಸ್ಸಿಗೆ ಎರಡು ಹಿಂಗೆ ನಡೆದಿರ್ತವೆ. ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅವು ಒಂದಕ್ಕೊಂದು ಕಲೀಲಾರ್ದಂಗೆ ಮಾಡ್ಬೇಕು. ಮನಸ್ಸು ಏನ್ ಬೇಕಾದ್ ಹೇಳಲಕ್ಕ, ಮನಸ್ಸು ಬೇಕಾದ್ ಹೇಳಿ, ಆದ್ರೆ ಅದ್ರ ಕಡೆ ನಾವು ಲಕ್ಷ್ಯ ಕೊಡ್ಲಾರ್ದಂಗೆ ಇರ್ಬೇಕು, ನಿರುತ್ಸಾಹಿಗಳಾಗ್ಬೇಕು. ಅದಕ್ಕೆ ನಾವು ಸಪೋರ್ಟ್ ಮಾಡಬಾರ್ದು. ಅದನ್ನು ನಾವು ಕಲಿಬೇಕು. ಈಗ ಒಂದು ಹಡಗಿನ ಮೇಲೆ ಒಂದು ಕಾಗಿ ಹೋಗಿ ಕುಂತತ್ತು. ಒಂದು ಕಾಗಿ ಹೋಗಿ ಕುಂತ ಮೇಲೆ ಹಡಗ ಚಾಲು ಆಗಿಬಿಡ್ತು. ಸಮುದ್ರ ನಡ್ಬರ್ಕ್ ಹೋಗ್ಬಿಟ್ಟದು ಹಡಗ. ಇದಕ್ಕೆ ಆಗಿ ಗೊತ್ತೇ ಇಲ್ಲ. ಅದು ಆಮೇಲೆ ಏನ್ ಮಾಡ್ತದ, ಎಲ್ಲರೇ ನೆಲ ಹುಡುಕಬೇಕಂತೇಳಿ ಹಾರ್ತದ ಹಾರ್ತದ, 100 ಮೈಲಿ ಹಾರಿದ್ರೂ ನೆಲನೇ ಸಿಗಲ್ಲ ಅದಕ್ಕೆ. ಮತ್ತದೇನು ಕುಂದಿರ್ತದ ಹೋಗಿ ಹೊಳ್ಳಿ ತಂದ ಹಡಗದ ಮೇಲೆ ತಾನು ಹೋಗಿ ಕುಂದಿರ್ತದೆ ಇಲ್ಲ ತನ್ನ ಜಾಗದಾಗ ತಾನು. ಅದಕ್ಕೆ ಯಾಕೆ ಹೊಳ್ಳಿ ತನ್ನ ಜಾಗದಾಗ ಹೋಗ್ತಾ ಕುಂತದು, ನೆಲ ಸಿಗ್ಲಾರ್ದಕ್ಕೆ. ಅದೇ ರೀತಿ ಮನಸ್ಸು ಸಹಿತ ನಾನಾ ರೀತಿ ಥಾಟ್ಸ್ ಅಂತಾರ, ಆಲೋಚನೆಗಳು ಬರ್ತಾವ. ಆ ಥಾಟ್ಸಿಗೆ ನಾವೇನ್ ಮಾಡ್ಬೇಕು, ಈ ಶರೀರ ಇಂದ್ರಿಯಗಳ ಒಂದು ಸಪೋರ್ಟ್ ಅದಕ್ಕೆ ಸಿಗ್ಲಾರ್ದಂಗೆ ಮಾಡಿಬಿಡ್ಬೇಕು. ಹೊಡಿ ಅಂತ ಮನಸ್ಸು ಹೇಳ್ತದ, ಆದ್ರೆ ಹೊಡಿ ಅಂದ್ರೆ ನಾವು ಕೈ ಎತ್ತಲಾರ್ದಂಗೆ ಇತ್ತಂದ್ರೆ ಸಾಕಲ್ಲ. ವದಿ ಅಂತ ಹೇಳ್ತದ, ನಾವು ಕಾಲು ಎತ್ತಲಾರ್ದಂಗೆ ಇದ್ರೆ ಸಾಕಲ್ಲ. ಒಳಗೆ ಮನಸ್ಸು ಹೇಳಿದ್ದು ತಗೊಂಡು ಏನ್ ಮಾಡೋದು. ನಮ್ಮದು ಕ್ರಿಯೆ ಹೆಂಗಿರ್ಬೇಕಪ್ಪ ಅಂದ್ರೆ ಮನಸ್ಸು ಹೇಳ್ದಂಗೆ ಕೇಳಬಾರ್ದು, ಅರಿವು ಹೇಳ್ದಂಗೆ ಕೇಳಬೇಕು. ಹಂಗ ಆ ಮನಸ್ಸಿಗೆ ಏನ್ ಮಾಡ್ಬೇಕು, ಏನು ಸಪೋರ್ಟ್ ಇರ್ಲಾರ್ದಂಗೆ ಮಾಡ್ಬಿಡ್ಬೇಕು. ಮಾಡಿದ್ರೆ ತಾನೇ ಸುಮ್ ಕೂತ್ಬಿಡ್ತು. ಮತ್ತೆ ಇಂದ್ರಿಯಗಳಲ್ಲಿ ಏನೋ ಒಂದು ವಿಷಯ ಭೋಗ ಆಗಿರ್ತದ. ಆ ಭೋಗದಲ್ಲಿ ಮನಸ್ಸು ಮತ್ತೆ ಮತ್ತೆ ಆಸಕ್ತಿ ಆಲಾರ್ದಂಗೆ ಏನ್ ಮಾಡ್ಬೇಕು, ಇಂದ್ರಿಯಗಳಿಗೆ ಮನಸ್ಸು ಜೋಡಾಗಿ ಅದರದೇ ಚಿಂತನದೊಳಗಿದ್ದು ಮತ್ತೆ ಅದೇ ಬೇಕನ್ಸಂಗ ಆಲಕತ್ತಂತಂದ್ರೆ ಅದನ್ನ ನಾವು ಮನಸ್ಸಿಗೆ ಏನ್ ಮಾಡ್ಬಿಡ್ಬೇಕು, ಡಿಟ್ಯಾಚ್ ಮಾಡ್ಬೇಕು. ಅವೆರಡು ಸಪ್ರೇಟ್ ಮಾಡಿ ಇಟ್ಟೇವಂತಂದ್ರೆ ಆರಾಮಿರ್ತೀವಿ ನೋಡ್ರಿ. ಅವೆರಡು ಒಂದಕ್ಕೊಂದು ಕೂಡಿದ್ವು ಅಂದ್ರೆ ಹಿಂಗೆ ಮಾಡ್ತಾವ. ಇಂಡಿವಿಜುವಲಿ ಬೋತ್ ಆರ್ ಗುಡ್, ಎರಡು ಬೇಕು ನಮಗ. ಅವೆರಡು ಕೂಡಿದ್ವು ಅಂತಂದ್ರೆ ಅವು ಮಾಡೋ ಕೆಲಸನೇ ಮಂಗ್ಯನ ಕೆಲಸ. ಅವೆರಡನ್ನ ಒಂದಕ್ಕೊಂದು ಸಪೋರ್ಟ್ ಇರ್ಲಾರ್ದಂಗೆ ಮಾಡ್ಬೇಕು. ಅದಕ್ಕೆ ಮನಸ್ಸಿನ ಚಂಚಲ ಸ್ವಭಾವಕ್ಕೆ ಕಾರಣವೇನು ಎಂಬುದು ಇಲ್ಲಿ ವಿಚಾರಿಸಬೇಕಾಗಿದೆ. ಅದರ ಚಪಲತೆಗೆ ಕಾರಣ ಏನಂತಂದ್ರೆ ಅದಕ್ಕೆ ವಿಷಯ ವಸ್ತುವಿನ ಮೇಲೆ ಇರುವ ಆಸಕ್ತಿ, ವಿಷಯಾಸಕ್ತಿನೇ ಅದಕ್ಕೆ ಚಂಚಲಾಗೋದಕ್ಕೆ ಕಾರಣ. ಎಲ್ಲಿಯವರೆಗೆ ಆಸಕ್ತಿ ಕುಗ್ಗಿಲ್ಲವೋ ಅಲ್ಲಿಯವರೆಗೆ ಮನಸ್ಸನ್ನು ನಿಗ್ರಹಿಸುವುದು ಕಷ್ಟ. ಅದಕ್ಕೆ ನಮ್ಮ ದೇಹ ಇರುವ ಕಡೆಯೆಲ್ಲ ನಮ್ಮ ಮನಸ್ಸು ಇರುವುದು. ಎಲ್ಲಿ ನಮ್ಮ ದೇಹ ಇರ್ತದೆ ಅಲ್ಲೆಲ್ಲ ನಮ್ಮ ಮನಸ್ಸು ಇರ್ತದೆ.
ಅದಕ್ಕೆ ಪ್ರಿಯವಾದ ವಸ್ತುವಿನ ಹತ್ತಿರ ಅದು ಇರುವುದು. ಅದಕ್ಕೆ ಯಾವುದು ಪ್ರಿಯವಾಗಿರುವುದು ಅಂತಂದ್ರೆ ಎದರ ಮೇಲೆ ಪ್ರೀತಿ ಇದು ಅಂತಂದ್ರೆ ಹಿಂದಿನಿಂದ ಮೇಯುತ್ತಿದ್ದ ಇಂದ್ರಿಯದ ಕಸ, ಇಂದ್ರಿಯ ಸುಖದ ಕಸನೇ ಅದಕ್ಕೆ, ಅದೇ ಮೇವದಕ್ಕೆ. ಹಿಂದಿನ ಜನ್ಮದಾಗ ನೀವು ಸಂತರಾಗಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ, ಮಹಾತ್ಮರಾಗಿದ್ರೋ ಗೊತ್ತಿಲ್ಲ, ಏನಾಗಿ ಹುಟ್ಟಿದ್ರೋ ಗೊತ್ತಿಲ್ಲ, ಶ್ರೀಮಂತರಿದ್ರೋ ಗೊತ್ತಿಲ್ಲ, ಬಡವರಿದ್ರೋ ಗೊತ್ತಿಲ್ಲ. ಆದರೆ 84 ಲಕ್ಷ ಜೀವರಾಶಿಗಳಲ್ಲಿ ಪ್ರತಿಯೊಂದು ಜನ್ಮದಾಗೂ ಏನದ, ಗಂಡು ಹೆಣ್ಣು ಆದ. ಗಂಡು ಹೆಣ್ಣಾಗಿ ಸಂಸಾರ ಮಾಡಿ ಸಂತಾನೋತ್ಪತ್ತಿ ಮಾಡಿ ಆ ಸಂತಾನಕ್ಕಾಗಿ ತಾನು ತಿನ್ನೋದು ಬಿಟ್ಟು ಅವಕ್ಕೆ ತಿನ್ನಿಸಿ ಬೆಳೆಸಿ ಇವೇನ್ ಮಾಡ್ತಾವ, ಎಲ್ಲ 84 ಲಕ್ಷ ಜೀವರಾಶಿಗಳು ಮಾಡೋ ಕೆಲಸನೇ ಇದೆ. ಹಿಂಗಾಗಿ ಅದೇನ್ ಮಾಡಿದ್ರೆ ಹಿಂದಿನಿಂದ ಅಂತಂದ್ರೇನು, ಜನ್ಮ ಜನ್ಮಾಂತರದಿಂದ ಮೇಯುತ್ತಿದ್ದ ಇಂದ್ರಿಯದ ಕಸ. ಆ ಕಸದ ಮೇಲೆ ಅದಕ್ಕೆ ಬಹಳ ಆಸಕ್ತಿ. ಯಾಕಂದ್ರೆ ಅದರ ರುಚಿ ಒಂದೇ ಅದಕ್ಕೆ ಗೊತ್ತಿರುವುದು. ಶಬ್ದ ಸ್ಪರ್ಶ ರೂಪ ರಸ ಗಂಧ ಏನದಲ್ಲ, ಇದರದೊಂದೇ ರುಚಿ ಅದಕ್ಕೆ ಗೊತ್ತದ, ಚಂದ ಗೊತ್ತದ. ನಿಮ್ಗೆ ಯಾವ್ದು ರುಚಿ ಅನ್ಸಿರ್ತದ ಅದೇ ತಿನ್ಬೇಕು ಅನಿಸ್ತದ ಇಲ್ಲ? ಹಂಗೆ ಇಂದ್ರಿಯಾತೀತ ಅನುಭವದ ರಸ ಅದಕ್ಕೆ ಇನ್ನೂ ಗೊತ್ತೇ ಇಲ್ಲ. ಇಂದ್ರಿಯಗಳನ್ನು ದಾಟಿ ಅದರಿಂದ ಅತೀತವಾದಂಥದ್ದೊಂದು ಸುಖ ಅದ ಅಂಥದ್ನು ಒಂದು ರಸ ಅದಂತ ಅದಕ್ಕೆ ಗೊತ್ತಿಲ್ಲ. ಅದನ್ನ ಏನ್ ತಿಳ್ಕೊತದ? ಅದ್ರಾಗ ಏನದ? ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ. ಅದೇನು ಇಂದ್ರಿಯಾತೀತ ಸುಖ ಅಂದ್ರೇನು? ನೀರಸ ನಿರ್ಗಂಧ ಏನು ಇಲ್ಲೇ ಇಲ್ಲ. ಈ ರೀತಿ ಅದು ತಿಳ್ಕೊತದ. ದೇವರ ಕಡೆಗೆ ಮನಸ್ಸು ಹೋಗಬೇಕಾದರೆ ಮೊದಲು ಇಂದ್ರಿಯ ವಸ್ತುವಿನ ಕಡೆಗೆ ಮನಸ್ಸು ಹೋಗದಂತೆ ನೋಡಿಕೊಳ್ಳಬೇಕು. ವಿಷಯದ ಕಡೆ ಹರಿಲಾರ್ದಂಗ ಫಸ್ಟ್ ಸ್ಟೆಪ್. ಅದಕ್ಕೆ ನಾವು ನೋಡ್ಬೇಕು, ನಮ್ಮ ಮನಸ್ಸು ಶಬ್ದದ ಕಡೆ ಹರಿತದೋ, ಸ್ಪರ್ಶದ ಕಡೆ ಹರಿತದೋ, ಮತ್ತಿನ್ ಯಾವ ವಿಷಯದ ಕಡೆ ಹರಿತದ ಅನ್ನೋದು ನಿಮ್ಮ ಮನಸ್ಸು ಯಾಕಡೆ ಹರಿಲಿಕ್ಕತ್ತದ ಅದು ಗೊತ್ತಾಗ್ತದ ಇಲ್ಲ? ಏನ್ ಗೊತ್ತಾಗಲ್ಲ. ಯಾಕಡೆ ಬೇಕು ಯಾಕಡೆ ಹರಿದಾಡ್ತದ, ಏನ್ ಮಾಡ್ತದ ಗೊತ್ತಿಲ್ರಿ ನಮ್ಮ ಮನಸ್ಸು ಅಂತಾರೆ. ಗೊತ್ತಾಗ್ತದ. ಗೊತ್ತಾದ ಕೂಡಲೇ ಏನ್ ಮಾಡ್ಬೇಕು? ಈ ರಾಜಯೋಗ ಸಾಧಕ ತಾನು ರಾಜನಾಗಬೇಕಾದ್ರೆ ಏನ್ ಮಾಡ್ಬೇಕು? ಈ ಮನಸ್ಸನ್ನ ಆ ವಿಷಯಗಳ ಬೆನ್ನ ಹತ್ತಿ ಹೋಗೋದು ನಿಲ್ಲಿಸ್ಬೇಕು. ವಿಷಯಗಳ ಬೆನ್ನ ಹತ್ತಿ ಹೋಗೋದು ನಿಲ್ಲಿಸ್ಬೇಕಂದ್ರೇನು? ಚನ್ನಬಸವಣ್ಣಂದು ಒಂದು ವಚನ ಅದ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಬೇಕು ಅಂತ ಒಂದ್ ಕಡೆ ಬರೀತಾನ, ಬೇಡ ಅಂತ ಇನ್ನೊಂದ್ ಕಡೆ ಬರೀತಾನ. ಅವು ಇದ್ರದ್ದೇನು ಉಪಯೋಗ ಇಲ್ಲ ನಮ್ಮ ಜೀವನದಾಗ. ವಿಷಯಗಳ ಉಪಯೋಗ ಅದ ಇಲ್ರಿ, ಸದುಪಯೋಗ ಮಾಡ್ಕೊಳ್ಳಕ ಬೇಕು. ದುರುಪಯೋಗ ಮಾಡಿ ನಮ್ಮ ಮಾನ ಪ್ರಾಣಗಳಿಗೆ ಹಾನಿ ಆಗಂತವಿದ್ದು ಅಂತಂದ್ರೆ ಬೇಡ ಅಷ್ಟೇ. ಅದಕ್ಕೆ ಆ ಇಂದ್ರಿಯಗಳ ಕಡೆ ಹೋಗಿ ಅದು ದುರುಪಯೋಗ ಆಗ್ತಿತ್ತು ಅಂತಂದ್ರೆ ಅದನ್ನ ಏನ್ ಮಾಡ್ಬೇಕು? ಕಂಟ್ರೋಲ್ ಮಾಡಬೇಕು. ಇಂದ್ರಿಯ ವಸ್ತುವಿನ ಮೇಲೆ ಜಿಗುಪ್ಸೆ ಹುಟ್ಟಿಸಿಕೊಳ್ಳಬೇಕು. ಜಿಗುಪ್ಸೆ ಅಂದ್ರೆ ಅದರ ಮೇಲೆ ವೈರಾಗ್ಯ. ಅದೇನು ದೊಡ್ಡ ವಿಷಯ ಬಿಡಪ್ಪ, ಅದಕ್ಕೆ ಯಾಕಂತ ಪರಿ ತಲೆ ಕೆಡಿಸ್ಕೋಬೇಕು ಅನ್ನಂಗಿರ್ಬೇಕು. ಎಷ್ಟೋ ಸಲ ನಾವು ಅದನ್ನು ಅನುಭವಿಸಿರುವೆವು. ಅದರಿಂದ ಏನು ನಮಗೆ ತೃಪ್ತಿ ಸಿಕ್ಕಿದೆ? ಇನ್ನು ಹಾಳಾಗಿರುವೆ ಹೊರತು ಮೇಲೆ ಬಂದೇ ಇಲ್ಲ. ಸಾಕು ಇಷ್ಟು ಅನುಭವಿಸಿರುವುದೇ, ಇನ್ನು ಮೇಲಾದರೂ ಬಾಗಿಲನ್ನು ಹಾಕಿ ಹೊರಗೆ ಬರುವ ಅನುಭವಗಳನ್ನು ತಡೆದು ಮನಸ್ಸನ್ನ ಒಳ್ಳೆಯ ಭಾವನೆಗಳಿಂದ ಶುದ್ಧ ಮಾಡಿಕೊಳ್ಳಬೇಕು ಎನ್ನಿಸಬೇಕು. ಉದ್ಧಾರ ಆಗಬೇಕು. ಸಾಕು ಬಿಡಪ್ಪ, ಇದು ಎಷ್ಟು ವರ್ಷ ಆಯ್ತು ಅನುಭವಿಸಿವಿ, ಇದ್ರಾಗೆ ನಾವು ಏನು ಉದ್ಧಾರ ಆಗಿವಿ ಅಂತೇಳಿ ಇಂಥವೆಲ್ಲ ವಿಚಾರಗಳು ಬರಬೇಕು. ಶುದ್ಧವಾದ ಮನಸ್ಸಿಲ್ಲದೆ ಇದ್ದರೆ ಏಕಾಗ್ರತೆ ಸಿದ್ಧಿಸಲಾಗದು. ಒಳಗ ಚಲೋ ಮನಸ್ಸ ಸದ್ಗುಣಗಳಿರ್ಬೇಕು. ಚಲೋ ನಮ್ಮ ಜೀವನದಾಗ
ಏನೇ ಕಷ್ಟ ದುಃಖ ತೊಂದರೆ ಯಾಕಾಗ್ಯದ ಅಂತಂದ್ರೆ ನಮ್ಮ ಗುಣ ಚಲೋ ಇಲ್ಲ. ಒಳಗೆ ಸದ್ಗುಣಗಳಿದ್ದು ಅಂತಂದ್ರೆ ಮನಸ್ಸ ಶುದ್ಧ ಇರ್ತದ. ಏನಾಗ್ತದ? ನಿಶ್ಚಲ ಆಗ್ತದ, ನಿರ್ಮಲ ಆಗ್ತದ. ಅವಾಗ ನಮಗ ಆರಾಮ ಇರ್ತದ. ಒಳಗೆ ಗುಣ ಚಲೋ ಇರಲಿಲ್ಲ ಅಂತಂದ್ರೆ ಏನಾಗ್ತದ? ಚಂಚಲ ಆಗ್ತದ, ಮಲಿನ ಆಗ್ತದ. ಮಲಿನ ಚಿತ್ತ ಮತ್ತು ಚಂಚಲ ಚಿತ್ತದಿಂದ ಕೆಟ್ಟ ಮಾತು, ಕೆಟ್ಟ ಆಲೋಚನೆ, ಕೆಟ್ಟ ಕೆಲಸಗಳಾಗ್ತವ. ಆ ಕೆಟ್ಟ ಕೆಲಸಗಳಿಂದ ಅದರ ಪರಿಣಾಮ ಕೆಟ್ಟದ್ದೇ. ಅದಕ್ಕೇನ್ ಮಾಡಬೇಕು? ಒಳ್ಳೆಯ ಭಾವನೆಗಳಿಂದ ಆ ಮನಸ್ಸನ್ನ ಶುದ್ಧ ಮಾಡಿಕೊಳ್ಳಬೇಕು. ಅದೇ ಕಾರಣವೇ ನಮ್ಮ ಇಂದ್ರಿಯ, ದೇಹ, ಮನಸ್ಸು ಭಗವಂತನಿಗೆ ಸಂಬಂಧಪಟ್ಟ ವೇದನೆಗಳನ್ನು ಸಹಿಸಲು ಅಭ್ಯಾಸವಾಗಬೇಕು. ಭಗವಂತನಿಗೆ ಸಂಬಂಧಪಟ್ಟ ಸಾಧನೆಗಳು ಏನ್ ಮಾಡ್ತಿರ್ತಿರಲ್ಲ, ಆ ಸಾಧನೆಯಲ್ಲಿ ನಿಮಗ ವೇದನೆಗಳು, ಸಂವೇದನೆಗಳು ಏನ್ ಬರ್ತಿರ್ತಾವ ಅವನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಅವುಗಳಿಂದ ನಿಮಗೇನಾಗ್ತದ? ತಪಸ್ಸಾಗ್ತದ. ಅದರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ. ಇಂದ್ರಿಯದ ಮೂಲಕ ನಮ್ಮನ್ನು ಪ್ರಪಂಚಕ್ಕೆ ಕಟ್ಟುವ ವೇದನೆಗಳನ್ನ ನಾವು ಇದುವರೆಗೆ ಗ್ರಹಿಸಿದ್ದೇವೆ. ಇಂದ್ರಿಯಗಳ ಮೂಲಕ ಈ ಪ್ರಪಂಚಕ್ಕೆ ಕಟ್ಟುವ ಸಂವೇದನೆಗಳನ್ನು ಪಡ್ಕೊಂಡಿವಿ. ಇನ್ನು ಮೇಲೆ ಅದರ ಮೂಲಕ ದೇವರಿಗೆ ಸಂಬಂಧಪಟ್ಟ ವೇದನೆಗಳನ್ನು ಸಂಗ್ರಹಿಸೋಣ ಎಂದು ಅಣಿಯಾಗಬೇಕು. ಇವುದರ ಮೂಲಕ ನಾವು ದೇವರಿಗೆ ಸಂಬಂಧಪಟ್ಟಂತ ಸಾಧನೆ ಮಾಡಮಪ್ಪ. ಈ ಪಂಚೇಂದ್ರಿಯಗಳನ್ನ ನಾವೇನ್ ಮಾಡಮು? ದೇವರ ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ಳೋಣ ಅಂತೇಳಿ ಅಣಿಯಾಗಬೇಕು. ದೇವರಿಗೆ ಸಂಬಂಧಪಟ್ಟದ್ದನ್ನೇ ಕೇಳೋಣ. ಸಂಸಾರಕ್ಕೆ ಸಂಬಂಧಪಟ್ಟದ್ದನ್ನ ಕೇಳೋದು ಸಾಕು ಮಾಡೋಣ. ಏನ್ ಮಾಡೋಣ್ರಿ? ಇನ್ ಮುಂದೆ ದೇವರಿಗೆ ಸಂಬಂಧಪಟ್ಟದ್ದೇ ಕೇಳೋಣ. ಈಗ ನಮ್ಮ ಮನೆಯಾಗ ನಾವು ಇಬ್ಬರೇ ಇದೀವಿ. ಆಕೆ ಸತ್ರು ಆಕಿ ಬಾಯಲ್ಲಿ ಅಂತ ದೇವ್ರ ಸುದ್ದಿ ಮಾತಾಡಲ್ಲ. ನಮ್ಮ ಮನೆಯಾಗ ಬರೇ ಶಾಲೆಗೆ ಹಂಗಾಯ್ತು, ಆ ಟೀಚರ್ ಹಂಗಂದ್ರು, ಈ ಟೀಚರ್ ಹಿಂಗಂದ್ರು, ಸಂಪು ಹಿಂಗಂದಳು, ಸಂದೇಶ ಹಂಗಂದ, ಆ ಬೀಗ್ರ ಹಂಗಂದ್ರು, ಈ ಬೀಗ್ರ ಹಿಂಗ, ಏನೇನೋ ಬರೀ ಮಂದಿ ಸುದ್ದಿನೇ ಮಾತಾಡ. ಮನ್ಯಾಗ ನಾವು ಒಬ್ಬನೇ ಇದೀನಿ. ಕೇಳಿದ್ ಕೇಳಕ್ ಏನ್ ಮಾಡ್ಬೇಕು ನಾವು? ಅಕ್ಕಿ ಏನ್ ಹೇಳ್ತ ಸುಮ್ಮ ಕೂತ್ ಕೇಳಲಿಲ್ಲ ಅಂತಂದ್ರೆ ಸಮಸ್ಯೆ ಆಗ್ತಾವ. ಏನ್ ಮಾಡ್ಬೇಕೀಗ? ನಾವೇನ್ ಮಾಡ್ಬೇಕ್ರಿ ಹಿಂಗಿದ್ದಾಗ? ಇನ್ನು ಮುಂದೆ ದೇವರಿಗೆ ಸಂಬಂಧಪಟ್ಟದ್ದನ್ನೇ ಕೇಳೋಣ ಅಂತ ನಾವು ಸಂಕಲ್ಪ ಮಾಡಿ ಅದರಾಗೆ ಇರ್ತೀನ ಇಲ್ಲ ನಾನು? ಇರ್ಬೋದ್ರಿ. ನಮ್ಮ ಪಾದಕ್ಕೆ ಅರ್ಪಣೆ ಮಾಡ್ತಾರೆ ಮನಸ್ಸಾಗ. ಪಾದಕ್ಕೆ ಅರ್ಪಣೆ ಎಲ್ಲಿ? ಪಾದ ಇಲ್ಲ, ಏನಿಲ್ಲ, ಜುಟ್ಟ ಇಡ್ತಾರ ಅವ್ರು. ಪಾದ ಇಡೋರೇನು? ಪಾದ ಇಡೋರ ಬ್ಯಾರೇನೆ, ಇವರೆಲ್ಲ ಜುಟ್ಟ ಇಡೋರು. ಏನ್ ಹೇಳಿದ್ದು ಕೇಳಲ್ಲ. ಹಿಂಗಿರ್ತಾವ. ಅದಕ್ಕೆ ಅವ್ರು ಹೇಳಿದ್ದು ಕೇಳೋ ಟೈಮ್ನಾಗ ಕಿವ್ಯಾಗ ಸುಮ್ ಗಾರ್ಡ್ ಹಾಕೊಂಡು ನಮ್ಮ ಪಾಡಿಗೆ ನಾವು ಸುಮ್ ನಮ್ಮೊಳಗೆ ನಾವು ಇರ್ಬೇಕು. ಅವ್ರಿಗೆ ಅವ್ರು ಹೇಳಿದ್ದೆಲ್ಲ ಕೇಳಿದ್ರೆ ಒಬ್ಬೊಬ್ಬರ ಮೇಲೆ ಚಲೋ ಅಭಿಪ್ರಾಯ, ಒಬ್ಬೊಬ್ಬರ ಮೇಲೆ ಕೆಟ್ಟ ಅಭಿಪ್ರಾಯ, ಒಬ್ಬೊಬ್ಬರ ಮೇಲೆ ಪ್ರೀತಿ, ಒಬ್ಬೊಬ್ಬರ ಮೇಲೆ ದ್ವೇಷ, ಸುಮ್ಮನೆ ಸಂಬಂಧ ಇರೋ ಸೂತ್ರ ಹಿಂಗ್ ಬರ್ತಿರ್ತಾವ. ಅದ್ರ ಸಲುವಾಗಿ ನಾವೇನ್ ಮಾಡ್ಬೇಕು? ಕೇಳ್ದಂಗೆ ನಾಟಕ ಮಾಡ್ಬೇಕು. ಕೇಳಿ ಏನು ಉಪಯೋಗ, ಏನೇನು ಉಪಯೋಗ. ಅದಕ್ಕೆ ನಮ್ಮ ಕಿವಿ ಏನಾಗಬೇಕು? ಶಿವನಿಗೆ ಮೀಸಲಾಗಬೇಕು. ಏನ್ ಪ್ರಾಕ್ಟೀಸ್ ಮಾಡಬೇಕು? ಏನ್ ಅಭ್ಯಾಸ ಮಾಡಬೇಕು? ಶಿವನಿಗೆ ನನ್ನ ಕಿವಿ ಮೀಸಲು. ಅದಕ್ಕೆ ಏನಾಗಬೇಕು? ಶಿವನಿಗೆ ನನ್ನ ಕಿವಿ ಮೀಸಲು ಮಾಡಿಬಿಟ್ರೆ ಬೇರೆ ಏನು ಸುದ್ದಿ ಮಾತಾಡಂಗಿಲ್ಲ, ಮುಗೀತು. ಬೇರೆ ಏನು ಕೇಳಂಗಿಲ್ಲ. ಏನ್ ರೂಢಿ ಮಾಡ್ಕೋಬೇಕು? ಇದನ್ನೇ ಅಣಿ ಮಾಡೋದು.
ದೇವರಿಗೆ ಸಂಬಂಧಪಟ್ಟ ಕೂಟಸ್ಥನಿಗೆ ಸಂಬಂಧಪಟ್ಟದ್ದನ್ನೇ ಕೇಳೋದು. ಆ ಬ್ರಹ್ಮ ಈಶ್ವರ ಅವು ಮಾಯೆ ಅವೆಲ್ಲ ಬಿಡ್ರಿ ಅಂತ ನಾವು ಈಗ ಇವೆ ಅಂತಃಕರಣ, ಕೂಟಸ್ಥ ಮತ್ತ ಜೀವಾಭಾಸ, ಇವು ಮೂರರಾಗೆ ಅಲ್ಲಾಡ್ರಿ ನೀವು. ಮುಂದೆ ಇದ್ರದ್ದು ದೊಡ್ಡ ಪ್ರಮಾಣದ ಅದು ಅಷ್ಟೇ. ಇವು ಮೂರರಾಗೆ ದೇವರಿಗೆ ಸಂಬಂಧಪಟ್ಟದ್ದು ಕೇಳಬೇಕಂದ್ರೆ ನಿಮ್ಮ ದೇವರು ಯಾರು? ಕೂಟಸ್ಥಿಗೆ ಸಂಬಂಧಪಟ್ಟದ್ದೇ ಕೇಳಬೇಕು, ಮತ್ತೆ ಕೂಟಸ್ಥಿಗೆ ಸಂಬಂಧಪಟ್ಟದ್ದೇ ನೋಡ್ಬೇಕು. ದೇವರನ್ನ ಮತ್ತೆ ಯಾವ್ದಾರ ದೇವ್ರು ನೋಡಕ್ ಹೋಗಿರ ಎಲ್ಲ ಕೂಟಸ್ಥನಿಗೆ ಸಂಬಂಧಪಟ್ಟದ್ದೇ ಮಾತನಾಡಬೇಕು, ಕೂಟಸ್ಥನಿಗೆ ಸಂಬಂಧಪಟ್ಟ ಕೆಲಸನೇ ಮಾಡಬೇಕು. ಅದಕ್ಕೆ ನಮ್ಮ ಇಂದ್ರಿಯಗಳು ಮತ್ತು ಅದರ ಕ್ರಿಯೆಗಳು ಮತ್ತು ಅಂತಃಕರಣ ಅದರ ಆಲೋಚನೆಗಳು ಏನೇನಲ್ಲ ಎಲ್ಲ ಓಷ್ಟು ಏನಾಗಬೇಕು? ಕೂಟಸ್ಥನಿಗೆ ಮೀಸಲಾಗಬೇಕು. ಅದಕ್ಕೆ ಸಂಬಂಧಪಟ್ಟದ್ದೇ ಓದಬೇಕು. ಇವುಗಳೆಲ್ಲ ಉತ್ತಮ ಸಂಸ್ಕಾರಗಳನ್ನು ನಮ್ಮ ಮನಸ್ಸಿನಲ್ಲಿ ಬಿಡುತ್ತವೆ. ಇವೇನ್ ಮಾಡ್ತವೆ? ಈ ರೀತಿ ನಾವು ಮಾಡಿದೆವು ಅಂತಂದ್ರೆ ಒಳ್ಳೆ ಸಂಸ್ಕಾರಗಳು ನಮ್ಮ ಮನಸ್ಸಿನ ಮೇಲೆ ಮಾಡ್ತಾವೆ, ಪ್ರಭಾವ ಬೀಳ್ತಾವೆ. ಈ ಉತ್ತಮ ಸಂಸ್ಕಾರಗಳು ಏನ್ ಮಾಡ್ತಾವ? ಸ್ವಚ್ಛ ನೀರು ಬಂತಂದ್ರೆ ಏನ್ ಮಾಡ್ತಾವ? ಪಲ್ಸೆಲ್ಲ ತೊಳಿತದಿಲ್ರಿ. ಈಗ ಇಂಕ್ ಬಾಟ್ಲಿ ಅವ, ಎಷ್ಟೋ ತಿಂಗಳಿಗಟ್ಲೆ ಅದ್ರಾಗ ಇಂಕ್ ಇತ್ತು, ಇಂಕ್ ಖಾಲಿ ಆಯ್ತು. ಇಂಕ್ ಖಾಲಿ ಆದ್ಮೇಲೆ ಅದು ಇಂಕ್ ಬಾಟ್ಲಿ ಇಂಕ್ ಖಾಲಿ ಆಗೋಣ ಯಾರು ತೊಳೆದಿಡಂಗಿಲ್ಲ, ಹಂಗೆ ಖಾಲಿ ಆಗ್ಯದಷ್ಟೇ ಒಂದು ತಕ್ಕನ್ ಮುಚ್ಚಿಟ್ಟು ಬಿಡ್ತಾರೆ. ಮುಂದದು ಬಾಟ್ಲಿ ಬೇಕಾಗಿರ್ತದೆ ಯಾವಾಗ ಒಂದು ಕೆಲಸಕ್ಕೆ ಏನೋ ಹಾಕ್ಲಕ್ಕ. ಒಂದೇ ಸಲ ನೀರ್ ಹಾಕಿ ತೊಳಿನ ಏನು ಸ್ವಚ್ಛ ಆಗ್ತದೇನದು? ದಿನ ಒಂದಿಷ್ಟು ನೀರು ಹಾಕಿಡ್ಬೇಕು, ಅದು ಇಂಕ್ ಬಿಡ್ತದ, ಚೆಲ್ಲಬೇಕು, ಮತ್ತೆ ನೀರು ಹಾಕಿ ತುಂಬಿಸಿಡ್ಬೇಕು. ಇದೇ ಅಭ್ಯಾಸ, ಇದೇ ಅಭ್ಯಾಸ. ದಿನ ಒಳ್ಳೆಯ ಸಂಸ್ಕಾರಗಳನ್ನ ನಾವು ಪಡ್ಕೊಂಡೆವು ಅಂತಂದ್ರೆ ನಾವು ಏನನ್ನು ನೋಡ್ತೀವಿ, ಏನನ್ನು ಕೇಳ್ತೀವಿ, ನಾವು ಅದೇ ಆಗ್ತೀವಿ. ಗುರುವಿನ ಬಳಿ ಹೋಗಿ ಸಾಧನ ಮಾಡಕ್ಕ ಏನಾದರೂ ಒಂದು ನಮಗೆ ಸಾಧನ ವಿಧಾನ ಕೊಡ್ರಿ ಅನ್ನೋನ ಗುರುವಾದ ಏನ್ ಮಾಡ್ದ? ಒಂದು ಬಿದಿರು ಬುಟ್ಟಿ ಕೊಟ್ಟ. ಗುರು ಆದವನು ಒಂದು ಬಿದಿರು ಬುಟ್ಟಿ ಕೊಟ್ಟ. ಇದ್ರಾಗ ನೀರು ತಗೊಂಡು ಏನ್ ಮಾಡ್ಬೇಕು? ಆ ಕಡೆ ಮೊದಲು ತೋಟ ಅದಲ್ಲ, ತೋಟಕ್ಕೆ ಕೊಯ್ದು ಹಾಕು. ಅಷ್ಟೇ, ನಿನಗೆ ಮೋಕ್ಷ ಆಗ್ಬೇಕಾದ್ರೆ ಹಿಂಗ ಆಗ್ಬೇಕು ನೋಡ. ಇವನು ಏನ್ ಮಾಡ್ದ? ಹೋತನ ನೀರಾಗಿ ಗೆದ್ದತನ, ಬಾವ್ಯಾಗೋ ಕೆರೆಗೋ ನೀರು ತಗೊಂಡು ಇದರಲ್ಲಿ ಹಾಕ್ಬೇಕಂತ. ತಗೋ, ಅಲ್ಲಿಗೆ ಹೋಗು, ಸುರು, ಬಾ, ಮತ್ತ ಇಲ್ಲಿ ನೀರು ತಗೋ, ಅಲ್ಲಿಗೆ ಹೋಗು, ಸುರು, ಮತ್ ಬಾ. ಅದು ಬಿದಿರು ಗುಟ್ಟೆ ನೀರು ಇಲ್ಲೇ ಚೆಲ್ತಾವ, ಬಿದಿರು ಗುಟ್ಟಾಗಿ ನೀರು ಇಟ್ಟಾಗ ಇಲ್ಲೇ ಚೆಲ್ತಾವ. ಅದ್ರಲ್ಲಿ ದಾರೆಗೆ ಚೆಲ್ತಾವಲ್ಲ. ನಿನಗೆ ಮೋಕ್ಷ ಬೇಕಂದ್ರೆ ನಾ ಹೇಳ್ದಂಗೆ ಕೇಳ. ಆಯ್ತಂತೇಳಿ ಪಾಪ ಕಷ್ಟಪಟ್ಟು ನೀರು ಒಯ್ಯೋದು ಹಾಕೋದು, ನೀರು ಒಯ್ಯೋದು ಹಾಕೋದು ಮಾಡ್ಲಕ್ಕತ್ತ. ಏನಾಯ್ತಪ್ಪ ಅಂತಂದ್ರೆ ಆ ಬಿದಿರು ಬುಟ್ಟಿ ಮುಂದ ನೀರು ಹಿಡಿಲಕತ್ತು. ಮೊದಲು ನೀರೆಲ್ಲ ಕೆಳಗೆ ಬಿಡ್ತಿತ್ತಿಲ್ಲ, ಆಮೇಲೆ ಏನ್ ಮಾಡಕತ್ತದು? ನೀರು ಹಿಡ್ಕೊಳಕತ್ತು, ಒಳಗೆ ನೀರು ಹಿಡ್ಕೊಳಕತ್ತು. ಯಾಕೆ ಹಿಡ್ಕೊಳಕತ್ತದು? ನೀರು ಚೆಲ್ಲ ಬಿದಿರು ಬುಟ್ಟಿ ನೀರು ಯಾಕೆ ಹಿಡ್ಕೊಳಕತ್ತು? ಹೆಂಗ್ ಹಿಡ್ಕೊಳಕತ್ತದು? ಅದ್ರ ಕಡ್ಡಿಗಳೆಲ್ಲ ನೀರಾಗ ಉಬ್ಬಿ ಬಿಟ್ಟು, ನೀರಾಗ ಹಾಕಿದ್ಮೇಲೆ ಉಬ್ಬುತ್ತಾವಲ್ರಿ ಕಡ್ಡಿ, ಬಿದಿರು ಕಡ್ಡಿಗಳು ಉಬ್ಬಿ ಬಿಟ್ಟು, ಉಬ್ಬಿ ದಪ್ಪಾಗಿಬಿಟ್ಟು, ದಪ್ಪಾಗಿ ಏನಾಗ್ಬಿಟ್ಟು ಅದ್ರೊಳಗಿರೋ ಗ್ಯಾಪ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಆಮೇಲೆ ನೀರು ಹಿಡಿಲಕತ್ತವು. ಆರಂಭದಲ್ಲಿ ಏನು ಗೊತ್ತಾಗಲ್ಲ, ಏನ್ ಕೇಳಿದ್ರು ಎಲ್ಲ ಮರೆತು ಹೋಗ್ತದ, ಏನ್ ಕೇಳಿದ್ರು ಉಪಯೋಗ ಇಲ್ಲ ಅನ್ನಿಸ್ತಿರ್ತದ. ಅದು ಕೇಳ್ಕೊತಿದ್ರೆ ತಂದು ತಾನೇ ಏನಾಯ್ತು?
ಆ ಬಿದಿರು ಕಡ್ಡಿ ಹೆಂಗ್ ಉಬ್ಬಿ ಎಲ್ಲ ಪ್ಯಾಕ್ ಆಯ್ತು, ಹಂಗ ಅದೇನಾಗ್ತದ, ಸತ್ಸಂಗದ ವಿಚಾರಗಳನ್ನ ಕೇಳುವಂತ ಯೋಗ್ಯತೆ ಬರ್ತದ ಅದಕ್ಕೆ ಮನಸ್ಸಿಗೆ. ಆರಂಭದಲ್ಲಿ ಇದು ಕೇಳೋದಕ್ಕ ಒಲ್ಲ ಅನ್ನಿಸ್ತಿರ್ತದ, ಕೇಳಿದ್ದು ಏನು ಉಪಯೋಗ ಇಲ್ಲ ಅನ್ನಿಸ್ತಿರ್ತದ. ಆದ್ರೂ ಸೋಮ್ ಕೂತಿ ಕೇಳಿದ್ರೆ ಅದರ ಸಂಸ್ಕಾರಗಳು ಹಿಡ್ಕೊಳ್ಳುವಂತ ಶಕ್ತಿ ಅದಕ್ಕೆ ಬರ್ತದೆ. ಉತ್ತಮ ಸಂಸ್ಕಾರಗಳು ಏನ್ ಮಾಡ್ತವ? ನಿಮ್ಮ ಮನಸ್ಸಿಗೆ ನೀಡುವ ಉತ್ತಮ ಸಂಸ್ಕಾರಗಳು ಹೀನ ಸಂಸ್ಕಾರಗಳನ್ನ ಅಳಿಸುತ್ತವೆ. ಒಪ್ಕೋತೀರ ಈ ಮಾತ? ಕ್ರಮೇಣ ಮನಸ್ಸು ಶುದ್ಧವಾಗುತ್ತಾ ಬರುತ್ತದೆ. ಅದಕ್ಕೆ ಇದನ್ನ ಒಂದು ದಿನದಲ್ಲಿ ಮಾಡುವುದಕ್ಕೆ ಆಗುವುದಿಲ್ಲ. ಯಾವುದೋ ಮಂತ್ರ ಉಚ್ಚಾರ ಮಾಡಿದರೆ, ಯಾವುದೋ ಒಬ್ಬ ಮಹಾತ್ಮನ ಹತ್ತಿರ ಹೋದರೆ ನಮಗೆ ಏಕಾಗ್ರತೆ ತಕ್ಷಣ ಸಿದ್ಧಿಸುತ್ತದೆ ಎಂದರೆ ಅದೆಲ್ಲ ಒಂದು ಭ್ರಮೆ, ಅದೆಲ್ಲ ಆಲರ್ ಮಾತು. ಅದು ನಮಗೆ ಹೊರಗಡೆಯಿಂದ ಬರುವುದಿಲ್ಲ. ಹೊರಗಡೆ ಅದನ್ನು ಹೇಗೆ ಪಡೆಯಬೇಕು ಎಂಬುದು ಹೇಳುವವರಷ್ಟೇ. ಹೊರಗಿದ್ದವ್ರು ಏನ್ ಮಾಡ್ತಾರ, ಇದನ್ನ ಹೆಂಗ್ ಪಡ್ಕೋಬೇಕಂತೇಳಿ ಹೇಳ್ತಾರೆ, ನಿಮಗೆ ಮಾರ್ಗದರ್ಶನ ಮಾಡ್ತಾರಷ್ಟೇ. ಅಲ್ಲಿಗೆ ಮುಗಿಯುವುದು, ಅವ್ರು ಹೇಳಿದ್ದು ಅಲ್ಲಿಗೆ ಮುಗೀತು. ಆದರೆ ನಾವು ಅದಕ್ಕಾಗಿ ಕಷ್ಟಪಡಬೇಕು, ಅದಕ್ಕಾಗಿ ಸಾಧನೆ ಮಾಡಬೇಕು. ಅಭ್ಯಾಸ ವೈರಾಗ್ಯ, ಅದೇ ಸಾಧನೆ. ನಾವು ಬಲಶಾಲಿಗಳಾಗಬೇಕಾದರೆ, ಜಟ್ಟಿಗಳಾಗಬೇಕಾದರೆ ಕಷ್ಟಪಟ್ಟು ಪ್ರತಿದಿನವೂ ಅಂಗ ಸಾಧನೆ ಮಾಡಬೇಕು. ಆಗಲೇ ಬಲವಾದ ಕಸರತ್ತುಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಯಾವ ಅಭ್ಯಾಸವೂ ಇಲ್ಲದೆ ನಮಗೆ ಏನೂ ಸಿಕ್ಕುವುದಿಲ್ಲ. ಪ್ರಾಕ್ಟೀಸ್ ಇಲ್ಲದೆ ಏನೇನು ಸಿಗಲ್ಲ. ಪ್ರಾಕ್ಟೀಸ್ ಮೇಕ್ ದಿ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಇಲ್ಲ ಅಂತಂದ್ರೆ ಏನಾಗ್ತದ? ದ ಮ್ಯಾನ್ ವಿಲ್ ಬಿಕಮ್ ಇಂಪರ್ಫೆಕ್ಟ್. ಅಪೂರ್ಣ ಆಗ್ತಾನ, ದಡ್ಡ ಆಗ್ತಾನ, ಮೂರ್ಖ ಆಗ್ತಾನ. ಅದಕ್ಕೆ ಉಪಾಯದಿಂದ, ಯಾವ ಉಪಾಯದಿಂದಲೂ ಒಬ್ಬ ಯೋಗಿ ಆಗಲಾರ. ಏನಾರ ಒಂದು ಐಡಿಯಾ ಮಾಡಿ ಆಗ್ತದೇನ್ರಿ? ದೇರ್ ಇಸ್ ನೋ ಶಾರ್ಟ್ ಕಟ್ ಟು ಸಕ್ಸಸ್ ಅಂತ ಹೇಳ್ಯಾರ. ಸಕ್ಸಸ್ ಆಗ್ಬೇಕಾದ್ರೆ ಶಾರ್ಟ್ ಕಟ್ ಇಲ್ಲೇ ಇಲ್ಲ. ಅಭ್ಯಾಸ ಮಾಡಿದರೆ ಹಾರ್ಡ್ ವರ್ಕ್ ಈಸ್ ದ ಓನ್ಲಿ ಪಾತ್ ಟು ಸಕ್ಸಸ್. ಕಷ್ಟಪಟ್ಟು ನಾವು ಏನ್ ಸಾಧನೆ ಮಾಡ್ತೀವಿ ಅದೇ ನಮ್ಮ ಯಶಸ್ಸಿಗೆ ಕಾರಣ ಆಗ್ತದೆ. ಅಲ್ಲೇನು ಉಪಾಯ ಮಾಡ್ತೀನಿ, ಐಡಿಯಾ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಯಾರ ಕೃಪಾ ಕಟಾಕ್ಷವೇ ಬೀಳಲಿ, ಯಾವ ಮಹಾಮಂತ್ರವೇ ಆಗಲಿ, ನಮ್ಮ ಶ್ರಮದ ಬೆವರನ್ನು ಅದಕ್ಕೆ ಎರೆಯದೆ ಇದ್ದರೆ ಅದು ಫಲಕ್ಕೆ ಬರುವುದಿಲ್ಲ. ನೋಡ್ರಿ ಹೆಂಗದ ಮಾತಿದು. ಯಾವ ಮಂತ್ರ ತಗೊಂಡು ಏನ್ ಮಾಡ್ತೀರಿ? ಶ್ರಮದ ಬೆವರು ಹರಿಸಬೇಕು. ಕರ್ಮಯೋಗಿ, ಕ್ರಿಯಾಯೋಗಿ ಆಗ್ಬೇಕು. ಆಧ್ಯಾತ್ಮಿಕ ಜೀವನದಲ್ಲಿ ಸತತ ಅಭ್ಯಾಸ ಒಂದೇ ನಮ್ಮನ್ನ ದೇವರ ಕಡೆಗೆ ಕರೆದುಕೊಂಡು ಹೋಗುತ್ತದೆ. ಇದನ್ನೇ ಯೋಗ ಎಂದು ಹೇಳುತ್ತಾರೆ. ಯೋಗ ಮಾಡೋದಂದ್ರೇನು? ಸತತವಾಗಿ ಅಭ್ಯಾಸ ಮಾಡೋದು. ಏನ್ ಅಭ್ಯಾಸ ಮಾಡೋದು? ಯಾರೇ ಏನರೇ ಹೇಳಕ್ ಬಂದ್ರಂದ್ರ ದೇವರ ವಿಚಾರಗಳನ್ನು ಮಾತ್ರ ಕೇಳಿ, ದೇವರಿಗೆ ಸಂಬಂಧವಿಲ್ಲದ ವಿಚಾರಗಳು ಏನಾದರೂ ಇದ್ದು ಅಂತಂದ್ರ ಅವು ಏನ್ ಮಾಡ್ಬೇಕು? ಒಳಗೆ ತಗೋಬಾರ್ದು. ತಗೊಂಡ್ರು ಬಳದು ಚೆಲ್ಲಿ ಬಿಡ್ಬೇಕು. ದೇವರಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನೇ ಬರಿಬೇಕು. ದೇವರಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನೇ ಆಲೋಚನೆ ಮಾಡಬೇಕು. ಅದು ಬಿಟ್ಟು ಬೇರೆ ಯಾವ ಆಲೋಚನೆಗಳು ಬಂದರೂ ಏನದ ಸಮಸ್ಯೆ. ಒಂದು ದಿವಸಕ್ಕೆ ನಾನು ಎಷ್ಟು ಪೇಜ್ ಬರಿತೀನಿ ಗೊತ್ತಾ? ಎಷ್ಟು ಪೇಜ್ ಬರಿತೀನಿ ಏನ್ರಿ? 100 ಪೇಜ್ ಬರಿತೀನಿ ಒಂದು ದಿವಸಕ್ಕೆ. 100 ಪೇಜ್ ಬರಿತೀನಿ.
ಮತ್ತೆ ಒಂದು ದಿವಸಕ್ಕೆ ಮಿನಿಮಮ್ 100 ಪೇಜ್ ಓದ್ತೇನೆ. ಕುಂಡಲಿನಿ ಜಾಗೃತಿ ಆಗ್ಬೇಕಂದ್ರೆ ಇವೆಲ್ಲ ಆಗ್ಬೇಕಲ್ರಿ. ಮತ್ತ ಒಳಗೆ ಕುಂಡಲಿನಿ ಪೂರ ತಾವಾಗದವು. ಕೂತಲ್ಲೇ ನಿಂತಲ್ಲೇ 4-5 ಪೇಜ್ ಹೆಂಗ್ ಬರ್ದಿರ್ತೀನಿ ನನಗೆ ಗೊತ್ತಿಲ್ಲ. ಒಳಗೆ ಏನೋ ಥಾಟ್ಸ್ ಬರ್ತಿರ್ತಾವ, ಗೀಚ್ ಒಗೆದು ಬಿಟ್ಟಿರ್ತೀನಿ. ಮಾಡ್ಬೇಕಲ್ರಿ. ಅದೇನ್ ನನ್ಗೇನ್ ಬಹಳ ಕಷ್ಟದ ಕೆಲಸ ಇಲ್ಲ, ಆರಾಮ್ ಮಾಡ್ತೀನಿ ಆ ಕೆಲಸ, ಆರಾಮ್ ನಡೀತು. ಮತ್ತೇನ್ ಭಾರಿ ಲಾಂಗ್ ಸೈಜ್ ನೋಟ್ಬುಕ್ನು ಅಲ್ಲ, ಸಣ್ಣ ನೋಟ್ಬುಕ್ ಇರ್ತಾವು, ಅದು ಕಿಂಗ್ ಸೈಜ್ ನೋಟ್ಬುಕ್ ಇರ್ತಾವ. ಕಿಂಗ್ ಸೈಜ್ ನೋಟ್ಬುಕ್ ತಗೊಂಡಿರ್ತೀನಿ, ಡಜನ್ ಗಟ್ಲೆ ತಗೋತೀನಿ. 1 ತಿಂಗಳದಾಗೆ ಕಲಸಾಗಿ ಹೋಗ್ಬಿಡ್ತಾವ. ನಾನು ಬರಿತಿಲ್ಲ, ತಾನೇ ಎದ್ದು ಬರೀತದು, ತಾನೇ ಬರುತ್ತದು, ತಾನೇ ಆಟೋಮೆಟಿಕ್. ಅದು ಟೆಮ್ ಚಾಲು ಮಾಡೋರು ಮೊದಲು ಸುತ್ತಿ ಜಗ್ಗತಾನ ನೋಡ್ರಿ, ಜಗ್ಗತನ ಅಟ್ಟೆ. ಆಮೇಲೆ ತಾನೇ ಗಡ್ರ ಚಾಲು ಆಗಿ ಗಾಡಿ ಮುಂದೆ ಹೋಲಕ್ಕೆ ಕೊಡ್ತು. ಹಂಗ ತಾನೇ ಹೋಗ್ತದ, ಆಟೋಮೆಟಿಕ್ ತಾನೇ ನಡೆದ ಕೆಲಸ. ಅದಕ್ಕೆ ಈ ರೀತಿ ನಾವೇನಾಗಬೇಕು, ಕಮಿಟ್ ಆಗಬೇಕು. ಪರಮಾತ್ಮನ ಕೆಲಸಗಳಿಗಾಗಿ ನಾವು ಕಮಿಟ್ ಆಗಬೇಕು. ಆ ಕಮಿಟ್ ಆದಾಗೆ ಏನಾಗ್ತದ, ಅದರದು ನಮ್ಮೊಳಗಿನ ಹೀನ ಸಂಸ್ಕಾರಗಳೆಲ್ಲ ನಶಿಸಿ ಹೋಗಿ ಕ್ರಮೇಣ ಮನಸ್ಸು ಶುದ್ಧ ಆಗ್ತದೆ. ಅದಕ್ಕೆ ಉಪಾಯದಿಂದ ಯಾರು ಯೋಗಿ ಆಗಲಾರರು. ಯಾವ ಕೃಪಾ ಕಟಾಕ್ಷ ಬೀಳಲಿ, ಯಾವ ಮಹಾಮಂತ್ರವೇ ಆಗಲಿ, ಅದಕ್ಕೆ ನಮ್ಮ ಶ್ರಮದ ಬೆವರು ಹರಿಸಲೇಬೇಕು. ಆಗಲೇ ಅದರ ಫಲ ನಮಗೆ ಸಿಗುವುದು. ಆಧ್ಯಾತ್ಮಿಕ ಜೀವನದಲ್ಲಿ ಸತತ ಅಭ್ಯಾಸ ಒಂದೇ ನಮ್ಮನ್ನು ದೇವರ ಕಡೆಗೆ ಕರೆದುಕೊಂಡು ಹೋಗುವುದು. ಇದನ್ನ ಶ್ರೀಕೃಷ್ಣ ಅಭ್ಯಾಸ ಯೋಗ ಅಂತಲೇ ಹೇಳುತ್ತಾರೆ. ಅಭ್ಯಾಸ ಯೋಗ ಎಲ್ಲ ಯೋಗಕ್ಕಿಂತ ಇದು ಬಹಳ ಮುಖ್ಯ ಅದ. ಏನ್ ಮಾಡ್ಬೇಕ್ರಿ, ಎಲ್ಲ ಯೋಗಗಳಕ್ಕಿಂತ ಅಭ್ಯಾಸ ಯೋಗ. ನಾವು ಪರಮಾತ್ಮನಿಗೆ ಕಮಿಟ್ ಆಗಿರುವಂತದೇ ಅಭ್ಯಾಸ ಯೋಗ. ಇದು ಅಭ್ಯಾಸ ಯೋಗದಿಂದ ಚಿತ್ತದಲ್ಲಿದ್ದ ವಾಸನೆಗಳು ಎಲ್ಲ ನಷ್ಟ, ಎಲ್ಲ ಹೋಗ್ಬಿಡ್ತಾವ. ಅದಕ್ಕೆ ಮತ್ತೆ ನಿರ್ಮಲ ಚಿತ್ತ ಸಾಧನೆ ಅಂತ. ಅವತಾರವಾಗಿರುವಂತ ಶ್ರೀಕೃಷ್ಣ ಅರ್ಜುನನ ಮನಸ್ಸನ್ನು ನಿಗ್ರಹಿಸುವುದಕ್ಕೆ ಅವನಿಗೆ ಶಕ್ತಿ ಕೊಡಬಹುದಾಗಿತ್ತಲ್ಲ ಅಂತ ನಾವು ಕೇಳಬಹುದು. ಹೌದು, ಅರ್ಜುನನಿಗೆ ಅದನ್ನು ಕೊಟ್ಟಿರುವನು. ಬಿಡದೆ ಅಭ್ಯಾಸ ಮಾಡಿದರೆ ನಿನಗೆ ಅದು ಸಿಕ್ಕುವುದು ಎಂಬ ದಾರಿಯನ್ನು ತೋರಿಸಿದ್ದಾನೆ ಹೊರತು ಮನಸ್ಸು ಕಂಟ್ರೋಲ್ ಮಾಡೋ ಶಕ್ತಿ ಕೊಟ್ಟಿಲ್ಲ. ಅದಕ್ಕೆ ಮಾರ್ಗದರ್ಶನ ಮಾಡೋಣ. ನಿಜವಾದ ಗುರು ತನ್ನ ಶಿಷ್ಯನನ್ನು ತನ್ನ ಕಾಲ ಮೇಲೆ ನಿಲ್ಲುವುದಕ್ಕೆ ಹೇಳುತ್ತಾನೆ. ಅವ ಸದ್ಗುರು ಏನ್ ಮಾಡ್ತಾನ, ತನ್ನ ಶಿಷ್ಯನಿಗೆ ನಿನ್ನ ಕಾಲ ಮೇಲೆ ನೀನು ನಿಲ್ಲು ಅಂತ, ಸ್ವತಂತ್ರವಾಗಿ ನಿಲ್ಲು. ನಾನು ಅದೇ ಹೇಳ್ತೇನಲ್ಲ, ನಿಶ್ಚಲ್ ದಾಸನ ಕಾಲ ಮೇಲೆ ನಿಲ್ಲಕ್ ಹೋಗ್ಬೇಡ್ರಿ. ನೀವು ನಿಶ್ಚಲ್ ದಾಸನ ಶಾಸ್ತ್ರ ಮೇಲೆ ನಿಂದಿರ್ಲಕ್ ಹೋಗ್ಬೇಡ್ರಿ. ನಿಮ್ಮ ಕಾಲ ಮೇಲೆ ನೀವು ನಿಂದ್ರಿ. ಯಾವುದೇ ಶಾಸ್ತ್ರ ಓದ್ರಿ, ಅದರೊಳಗಿನ ಜ್ಞಾನವನ್ನ ಪಡ್ಕೊಳ್ರಿ. ಅದು ಪಡ್ಕೊಂಡು ಅದನ್ನ ಚಿಂತನ ಮಾಡಿ ಮಾಡಿ ಅರ್ಥ ಮಾಡಿಕೊಂಡು ನಿಮ್ಮ ಜ್ಞಾನ ಮಾಡ್ಕೊರಿ. ನಿಮ್ಮ ಜ್ಞಾನ ಮಾಡಿಕೊಂಡು ಏನ್ ಮಾಡ್ಬೇಕು, ನಿಮ್ಮ ಜ್ಞಾನ ಅಂತ ಹೊರಗಾಕ್ಬೇಕದ. ನಿಜವಾದ ಗುರು ತನ್ನ ಶಿಷ್ಯನನ್ನ ತನ್ನ ಕಾಲ ಮೇಲೆ ನಿಲ್ಲುವಂತೆ ಮಾಡುತ್ತಾನೆ. ಈಗ ಒಬ್ರು ಏನ್ ಮಾಡ್ತಾರ, ಹೊಟ್ಟಿ ಹಸ್ತದ ಅಂತೇಳಿ ಹೇಳಿದ್ರೆ ಏನ್ ಮಾಡ್ತಾರ, ಒಂದು ಮೀನ ಕೊಡ್ತಾರ. ಒಂದು ಮೀನ ಕೊಟ್ರ ಹೊಟ್ಟೆ ಹಸ್ತವನಿಗೆ ಎಷ್ಟೊತ್ತಿನ ಊಟ ಆಗ್ತದದು? ಒಂದೊತ್ತಿನ ಊಟ ಆಗ್ತದ. ಅವ ಹೊಟ್ಟೆ ಹಸ್ತಾಗೆಲ್ಲ ಮೀನ ಕೊಡ್ಲಕ್ ಆಗ್ತದನ್ರಿ?
ಅವನಿಗೆ ಮೀನ ಹಿಡಿಯೋದು ಕಲಿಸ್ಬೇಕಾ ಮೀನ ಕೊಟ್ಕೋತ್ ಕುಂದಿರ್ಬೇಕಾ? ಅವನಿಗೆ ಹಸಿವಾದಾಗ ತನ್ನ ಮೀನವನ್ನ ತಾನೇ ಹಿಡ್ಕೊಂಡು ತಿನ್ನೋದು ಕಲಿಸ್ಬೇಕು ಅವನಿಗೆ. ಹೌದಾ? ಸ್ವತಂತ್ರವಾಗಿರೋದು ಕಲಿಸ್ಬೇಕು ಅವನಿಗೆ. ಪ್ರತಿ ಸಲ ನನ್ನ ಬಲ್ ಬಾ ನಿನಗೆ ಹೊಟ್ಟೆ ಹಸಿದಾಗ ನಾ ಮೀನ ಕೊಡ್ತೀನಿ ತಿಂದು ಹೋಗಕತ್ತಿ ಅಂತಂದ್ರ ಎಲ್ಲಿತನ ಅಂತ ಹಾಕ್ತೀರ ಅವನಿಗೆ ಹೊಟ್ಟೆ ಹಸಿವಾಗ? ಅವ ತಂದು ತಾನು ಸ್ವತಂತ್ರವಾಗಿ ಸಾಧನೆ ಮಾಡಿ ಮೀನ ಹಿಡಿಯೋದು ಕಲಿಸ್ಬೇಕೇ ಹೊರತು ಮೀನ ಕೊಟ್ಟು ಊಟಕ್ಕೆ ಹಾಕ್ಬಾರ್ದು. ಮೀನಿನ ಊಟ ಹಾಕುವ ಬದಲು ಮೀನ ಹಿಡಿಯುವುದನ್ನು ಕಲಿಸ್ಬೇಕು ಅಷ್ಟೇ. ಅವನಿಗೆ ಸದ್ಗುರು ಅಂತಾರೆ. ಒಬ್ಬ ಭಿಕ್ಷುಕನಿಗೆ ನಾವು ಏನನ್ನಾದರೂ ಕೊಟ್ಟು ಕಳಿಸಬಹುದು, ಅದು ಅಂದಿಂಗೆ ಅವತ್ತಿಗೆ ಮಾತ್ರ. ಮಾರನೇ ದಿನದಿಂದ ಅವನು ಪುನಃ ತಿರುಪೆಗೆ ಹೋಗಬೇಕಾಗುತ್ತದೆ. ಭಿಕ್ಷುಕನಿಗೆ ಭಿಕ್ಷೆ ಹಾಕೋದ್ರ ಬದಲಿ ಅವನಿಗೆ ದುಡ್ಕೊಂಡು ತಿನ್ನೋದಕ್ಕೆ ಮಾರ್ಗದರ್ಶನ ಮಾಡಿ ಅವನಿಗೊಂದು ಕೆಲಸ ಕೊಟ್ರಿ ಅಂತಂದ್ರ ಅವ ಭಿಕ್ಷೆ ಬೇಡ್ಲಕ್ಕೆ ಹೋಗೋದ್ರ ಬದಲಿ ಮರುದಿನ ದುಡಿಲಕ್ಕೆ ಹೋಗ್ತಾನೆ, ಅವನ ರೊಕ್ಕದಾಗ ಅವ ಬದುಕ್ತಾನೆ. ಅದು ಬಿಟ್ಟು ನಾವು ಭಿಕ್ಷೆ ಹಾಕಿ ಬಿಡ್ತೀವಲ್ಲ, ಅವ ಮರುದಿನ ಮತ್ತೆ ಅದೇ ಮಾಡ್ಲಕ್ಕೆ ಹೋಗ್ತಾನ. ಆದರೆ ನಿಜವಾದ ಗುರು ಹಾಗೆ ಮಾಡುವುದಿಲ್ಲ. ನೀನೇ ಸಂಪಾದನೆ ಮಾಡಬೇಕಾದರೆ ಏನು ಮಾಡಬೇಕು ಎಂಬುದನ್ನು ಕಲಿಸುತ್ತಾನೆ. ವೈದ್ಯ ಎಷ್ಟೇ ಚೆನ್ನಾಗಿರುವ ಔಷಧಿಯನ್ನ ರೋಗಿಗೆ ಕೊಟ್ಟರೂ ರೋಗಿ ಅದನ್ನು ಸೇವಿಸಬೇಕು. ಆಗಲೇ ರೋಗದಿಂದ ಪಾರಾಗಬೇಕಾದರೆ ರೋಗಿಯ ಬದಲು ವೈದ್ಯನೇ ಸೇವಿಸುವುದಕ್ಕೆ ಆಗುವುದಿಲ್ಲ. ಔಷಧ ವೈದ್ಯ ಸೇವಿಸಿದ್ರೆ ಆಗಂಗಿಲ್ಲ, ರೋಗಿನೇ ಸೇವಿಸಬೇಕು. ಅಂದ್ರೆ ಅವನೇ ಮಾಡಬೇಕಾದ ಸಾಧನೆ. ತಾನುಂಬ ಊಟವನು, ತಾ ಮಾಡುವ ಲಿಂಗಾರ್ಚನೆ, ತಾ ಕೊಡುವ ರತಿ ಸುಖ ಬೇರೆಯವರಿಂದ ಮಾಡಿಸಬಹುದೇ ಅಂತ ಬಸವಣ್ಣವರು ಒಂದು ವಚನ ಕೇಳಿರಿಲ್ಲ? ತಾನು ಅಭ್ಯಾಸ ಮಾಡಿ ತನ್ನ ಅಂತಃಕರಣ ನಿಶ್ಚಲ ನಿರ್ಮಲ ಮಾಡ್ಕೊಳ್ಳಂತ ಕೆಲಸ ಮಂದಿ ಯಾರ ಅಭ್ಯಾಸ ಮಾಡಿದ್ರ ಅಂತಂದ್ರೆ ಅವನ ಅಂತಃಕರಣ ನಿರ್ಮಲ ನಿಶ್ಚಲ ಆಗ್ಲಿಕ್ಕೆ ಸಾಧ್ಯ ಅದ ಏನು? ಅವನೇ ಮಾಡ್ಕೋಬೇಕಲ್ಲ. ಅದಕ್ಕೆ ಭವವೈದ್ಯನಾದ ಸದ್ಗುರು ಏನ್ ಮಾಡ್ತಾನ? ಮನಸ್ಸಿನ ಏಕಾಗ್ರತೆ ಪಡೆಯಬೇಕಾದರೆ ಏನು ಮಾಡಬೇಕು ಎಂಬುದನ್ನು ಹೇಳುತ್ತಾನೆ ಹೊರತು ಅವನೇ ಅದನ್ನು ಕೊಡುವುದಿಲ್ಲ. ಅರ್ಜುನನಿಗೆ ಆ ಮನೋ ಏಕಾಗ್ರತೆಯನ್ನು ಕರುಣಿಸುವುದು ಶ್ರೀಕೃಷ್ಣನಿಗೆ ಅಸಾಧ್ಯವೆಂದಲ್ಲ, ಅವ ಕೊಡಬಹುದಾಗಿತ್ತು. ಆದರೆ ಅವನು ಮಹಾಯೋಗಿ, ಸತ್ಯ ಸಂಕಲ್ಪ, ಇಚ್ಛಿಸಿದ್ದು ಹಾಗೆಯೇ ಆಗುತ್ತಾನೆ. ಆಗಲೇ ಅದು ಅವನದಾಗುವುದು. ಜೀವನದಲ್ಲಿ ಒಂದು ವಸ್ತುವಿನ ಬೆಲೆ ನಮಗೆ ಚೆನ್ನಾಗಿ ಗೊತ್ತಾಗುವುದು ಯಾವಾಗ ಅಂತಂದ್ರೆ ನಾವೇ ಕಷ್ಟಪಟ್ಟು ಅದನ್ನು ಪಡೆದಾಗ. ಹಾಗಾಗಿ ಅವನೇ ಕಷ್ಟಪಟ್ಟು ಅದನ್ನು ಪಡ್ಕೊಳ್ಳಿ ಅಂತೇಳಿ ಮಾರ್ಗದರ್ಶನ ಮಾಡಿದನೇ ಹೊರತು ಅದನ್ನು ಬಿಟ್ಟು ಆ ಏಕಾಗ್ರತೆ, ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಶ್ರೀಕೃಷ್ಣ ಡೈರೆಕ್ಟ್ ಕೊಡ್ಲಿಲ್ಲ. ಕರ್ಮ ಉಪಾಸನೆ ಮಾಡೋದ್ರಿಂದ ಅದು ಆಗ್ತದಂತೇಳಿ ಮಾರ್ಗದರ್ಶನ ಮಾಡಿದ. ಮಹಾಗುರುವಾದ ಶ್ರೀರಾಮಕೃಷ್ಣರ ಬಳಿಗೆ ಶಿಷ್ಯರು ಬಂದು ದೇವರ ವಿಷಯ ಮುಂತಾದವನ್ನು ಕೇಳಿದಾಗ ಏನ್ ಮಾಡಿದ್ರು? ಶ್ರೀರಾಮಕೃಷ್ಣರು ಒಂದು ಸನ್ನೆಯ ಮೂಲಕ, ಕೇವಲ ಇಚ್ಛೆಯ ಮೂಲಕ ಶಿಷ್ಯನಿಗೆ ಅತೀಂದ್ರಿಯ ಅನುಭವ ಆನಂದ ಎಂಥವುದು ಎಂಬುದನ್ನು ತೋರಿಸುತ್ತಿದ್ದರು ಒಂದು ಸನ್ನೆಯ ಮೂಲಕ. ಆದರೆ ಆ ಕ್ಷಣಿಕ ಅನುಭವವನ್ನ ತಮ್ಮದಾಗಿ ಮಾಡಿಕೊಳ್ಳಬೇಕಾದರೆ ನಿರಂತರ ಸಾಧನೆಯನ್ನು ಅವರು ಮಾಡಬೇಕಾಗಿತ್ತು. ಶಿಷ್ಯರು ಬಂದು ದೇವರ ವಿಷಯ ಕೇಳಿದಾಗ ಅವರು ಒಂದು ಭಂಗಿಯೊಳಗೆ ನಿಂದಿರ್ತಿದ್ರು. ಅದರಿಂದ ಅವ್ರಿಗೇನಾಗ್ತಿತ್ತು? ದೇವರ ವಿಷಯ ಅರ್ಥ ಆಗಿಬಿಡ್ತಿತ್ತು ಅಂತ. ಅದು ದೇವರ ವಿಷಯ ಒಂದು ಭಂಗಿ ಅದ, ಹಿಂಗ್ ಒಂಥರ ಕ್ರಾಸ್ ನಿಂದಿರ್ತ. ರಾಮಕೃಷ್ಣ ಪರಮಹಂಸದ ಒಂದು ಭಂಗಿ ಅದ, ಅದು ಸನ್ನೆ. ಅದಕ್ಕೆ ಕ್ಷಣಿಕ ಅನುಭವ, ಅದು ಅವ್ರು ಮಾಡ್ಕೊಳ್ಳೋದು ನಾವು ಮಾಡ್ಬೇಕು. ಅದರಂಗೆ ನಾವು ಮಾಡ್ಬೇಕಾದ್ರೆ ನಾವು ಎಷ್ಟೋ ದಿವಸ ಅದು ಸಿದ್ಧಿ ಮಾಡ್ಕೋಬೇಕಾಗ್ತವೆ. ಆ ಕ್ಷಣಿಕ ಅನುಭವವನ್ನು ತಮ್ಮದಾಗಿ ಮಾಡಿಕೊಳ್ಳಬೇಕಾದರೆ ನಿರಂತರ ಸಾಧನೆಯನ್ನು ಅವರು ಮಾಡಬೇಕಾಗಿತ್ತು. ಹೀಗೆ ಸಾಧನೆಯನ್ನು ಮಾಡಿ
ತಾತ್ಕಾಲಿಕ ಅನುಭವ ನಿಮ್ಮ ಸ್ವಂತದ್ದನ್ನಾಗಿ ಮಾಡಿಕೊಳ್ಳಿ ಎಂದು ಹುರಿದುಂಬಿಸುತ್ತಿದ್ದರು. ಇದು ಸಾಧನೆ ಮಾಡ್ರಿ, ನಾ ಏನ್ ತೋರಿಸ್ತಾ ಇಕ್ಕತ್ತೀನಿ, ಇದು ಬರೀ ತಾತ್ಕಾಲಿಕ ಅನುಭವ, ಇದರಿಂದ ನಿಮ್ಗೇನು ಉಪಯೋಗ ಆಗಂಗಿಲ್ಲ, ಇದನ್ನ ನೀವು ಸ್ವಂತದ್ದು ಮಾಡ್ಕೊಳ್ರಿ. ಅಂದ್ರೇನು, ಒಂದು ಕಿಡಿ ಕಾರ್ದಂಗ, ಗುರು ಆದವನು ಒಂದು ಕಿಡಿ ಕಾರ್ದಂಗ ಕಾರ್ತಾನ ಅಷ್ಟೇ. ಕಡ್ಡಿ ಕೊರದಾಗ ಎಷ್ಟಾತು, ಒಂದು ಕ್ಷಣದ ಕಿಡಿ ಬಂದಾಗ. ಆ ಕಿಡಿ ತಗೊಂಡು ಶಿಷ್ಯನಾದವನು ತನ್ನ ಬುದ್ಧಿಗೆ ಅದು ಜ್ಯೋತಿ ಮಾಡ್ಕೋಬೇಕು, ಜ್ಞಾನ ಜ್ಯೋತಿಯಾಗಿ ಬೆಳಗಿಸ್ಕೋಬೇಕು. ಗುರು ಕೊಟ್ಟ ಜೋಳಿಗೆ ಎಂದು ಗೂಟಕ್ಕೆ ನೇತು ಹಾಕಿದರೆ ಹೊಟ್ಟೆ ತುಂಬುವುದಿಲ್ಲ. ಗುರುಗಳು ಜೋಳಿಗೆ ಕೊಟ್ಟದ 10 ಗೂಟಕ್ಕೆ ನೇತು ಹಾಕಿದ್ರೆ ಹೆಂಗೆ ಹೊಟ್ಟೆ ತುಂಬುತ್ತದೆ? ಅದನ್ನು ತೆಗೆದುಕೊಂಡು ಮನೆ ಮನೆಗೆ ಅಲಿಯಬೇಕು, ಆಗಲೇ ಭಿಕ್ಷೆ ಸಿಕ್ಕಬೇಕಾದರೆ. ಅದರಂತೆ ಗುರು ಹೇಳಿದುದನ್ನ ನಾವು ಅನುಷ್ಠಾನಕ್ಕೆ ತರಬೇಕು. ಹಾಗೆ ಅನುಷ್ಠಾನಕ್ಕೆ ಇಳಿದಾಗ ಹಲವು ವೇಳೆ ಜಾರುತ್ತೇವೆ, ಸೋಲುತ್ತೇವೆ. ಆದರೂ ಸ್ಫೂರ್ತಿ ತಗ್ಗದೆ ಉತ್ಸಾಹದಿಂದ ಹಿಡಿದ ಕೆಲಸ ಬಿಡದೆ ನಾವು ಅಭ್ಯಾಸ ಮಾಡುತ್ತಿದ್ದರೆ ಗುರಿ ಮುಟ್ಟಬಹುದು. ಗುರಿಯನ್ನು ಮುಟ್ಟಲು ಅಭ್ಯಾಸವೇ ಏಣಿ. ಆ ನಿಚ್ಚಣಿಕೆಲಿಂತೆ ನಾವು ಏರ್ಬೇಕಾಗ್ತದೆ, ಅಭ್ಯಾಸವೇ ಏಣಿ. ಅದಕ್ಕೆ ಅಭ್ಯಾಸ ಮಾಡಬೇಕು. ನಾಳೆ ವೈರಾಗ್ಯ ಹೆಂಗ ಅನ್ನೋದು ಅಮ್ಮನವರು ಮತ್ತೆ ಓದಿ ಹೇಳ್ತಾರೆ, ನಾಳೆ ಕೇಳೋಣ. ಏನ್ ಅಭ್ಯಾಸಪ್ಪ ಅಂತಂದ್ರೆ, ನಮ್ಮ ಇಂದ್ರಿಯಗಳು ಮತ್ತು ಇಂದ್ರಿಯ ಕ್ರಿಯೆಗಳು ಏನೇನದಾವ ಅವೆಲ್ಲ ಓಸು ಏನಾಗಬೇಕು, ಪರಮಾತ್ಮನಿಗೆ ಮೀಸಲಾಗಬೇಕು, ಕೂಟಸ್ಥನಿಗೆ ಮೀಸಲಾಗಬೇಕು. ಕೂಟಸ್ಥ ಪರಮಾತ್ಮನ, ಸಾಕ್ಷಿ ಪರಮಾತ್ಮನ, ಅಂತರಾತ್ಮ ಪರಮಾತ್ಮನಿಗೆ ಮೀಸಲಾಗಿ ಅವನು ಶಬ್ದ ಬಿಟ್ರೆ ಮತ್ತೊಂದು ಶಬ್ದ ಕೇಳಲ್ಲ, ಅವನು ಸ್ಪರ್ಶ ಬಿಟ್ರೆ ಮತ್ತೊಂದು ಸ್ಪರ್ಶಕ್ಕೆ ನಾನು ಹೋಗಲ್ಲ, ಅವನ ರೂಪ ಬಿಟ್ರೆ ಮತ್ತೊಂದು ರೂಪನ ನೋಡಲ್ಲ. ನೀವು ಏನೇನು ರೂಪ ನೋಡ್ತೀರಿ ಅದೆಲ್ಲ ಅವನ ರೂಪನೇ, ಹೌದಲ್ರಿ? ಅವನನ್ನೇ ನಾವು ಎಲ್ಲಾ ಕಡೆ ನೋಡುವಂತ ಗುಣ ಕಲಿಬೇಕು. ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ ಅಂತದ್ ಕಲ್ತಾಗೆ ನಮ್ಗೇನಾಗ್ತದ, ಉತ್ತಮ ಅಧಿಕಾರಿ ಅಂದ್ರೆ ಮೋಕ್ಷಕ್ಕೆ ನಾವು ದಾರಿ ಕಾಣ್ತೀವಿ. ನಾಳೆಗೆ ಅದು ವೈರಾಗ್ಯದ ಬಗ್ಗೆ ಓದೋದಾದ್ಮೇಲೆ ಮಧ್ಯಮ ಕೋಟಿಗೆ ಕ್ರಿಯಾಯೋಗ ಸಾಧನೆ ಏನ್ ಹೇಳ್ಯಾರ ಅನ್ನೋದು ನಾಳೆಗೆ ವಿಚಾರ ಮಾಡೋಣ. ಇವತ್ತು ಅಭ್ಯಾಸ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಕೈ ಮೀಸಲು ಶಿವನ, ಕಣ್ಣು ಮೀಸಲು ಶಿವನ, ಕಾಲು ಮೀಸಲು ಶಿವನ, ನಾಸಿಕ ಮೀಸಲು ಶಿವನ ಅಂತೇಳಿ ಅಕ್ಕಮದಿ ವಚನದ ಕೇಳಿರಿಲ್ಲ? ಅದು ಎಲ್ಲ ಶಿವನಿಗೆ ಮೀಸಲು ಮಾಡ್ಯಾಳ. ಶರೀರದ ಎಷ್ಟು ಅವಯವಗಳದಾವ ಎಲ್ಲ ಲೀಸ್ಟ್ ಮಾಡ್ಯಾಳ. ಅಂತಃಕರಣದೊಳಗೆ ಏನೇನದಾವ ಎಲ್ಲ ಲೀಸ್ಟ್ ಮಾಡ್ಯಾಳ. ಪಂಚ ಪ್ರಾಣಗಳೇನೇನದಾವ ಎಲ್ಲ ಲೀಸ್ಟ್ ಮಾಡ್ಯಾಳ. ಈ ಶರೀರದೊಳಗೆ ಏನೇನದಾವ ಎಲ್ಲ ಚನ್ನ ಮಲ್ಲಿಕಾರ್ಜುನನಿಗೆ ಮೀಸಲ ಅಂತ ಹೇಳ್ಬಿಟ್ಟಾಳ. ಅದೇ ಅಭ್ಯಾಸ, ಮತ್ತಿನ್ನೇನು ಅಭ್ಯಾಸ? ಮೀಸಲದಾಗಿರೋದೇ ಅಭ್ಯಾಸ. ಹೆಂಗ್ ಮಾಡ್ತೀರಿ ಅಭ್ಯಾಸ? ಅಂದ್ರೆ ಏನ್ ಅಭ್ಯಾಸ ಮಾಡ್ಬೇಕಂತೇಳಿ ಮತ್ತೊಂದು ಯಾವ ಬುಕ್ ತಗೊಂಡು ಕ್ವಶನ್ ಆನ್ಸರ್ ಬರ್ಕೋತ ಓದ್ಕೋತ ಕುಂದ್ರದಲ್ಲ. ಅದು ನಮ್ಮ ಮಾಹಿತಿ ಸಂಗ್ರಹಕ್ಕಾಗಿ, ಮಾಹಿತಿ ಹೆಂಗ್ ಮಾಡಬೇಕು ಅನ್ನೋದು ಹೇಳೋದಕ್ಕೆ ಅವಿರ್ತಾವ. ಹೆಂಗ್ ಮಾಡ್ಬೇಕಂತ ಹೇಳಿ, ನೀರಾಗಿ ಬಿದ್ದು ಕೈ ಬಡಿಬೇಕು, ಕಾಲು ಬಡಿಬೇಕು ಅಂತೇಳಿ ಬರೆದ್ರ ಈಜು ಬರ್ದು. ಅದನ್ನು ಬರೆದ ಮೇಲೆ ಅದನ್ನು ಹುಡುಗರಿಗೆಲ್ಲ ಬೈಪಾಟ್ ಮಾಡಿಸಿದ್ರಂತ. ಬೈಪಾಟ್ ಮಾಡಿಸಿದ್ಮೇಲೆ ಮುಂದೆ ಪರೀಕ್ಷೆದೊಳಗೆ ಈಜು ಹೇಗೆ ಆಡಬೇಕು, ಅದಕ್ಕೆ ಕೈ ಬಡಿಬೇಕು, ಕಾಲು ಬಡಿಬೇಕು, ಹಿಂಗೆಲ್ಲ ಹೇಳಿದ್ರ. ಹೇಳಿದ್ಮೇಲೆ ಹುಡುಗರಿಗೆ 100 ಮಾರ್ಕ್ಸ್ ಕೊಟ್ಟ. ಅವು 100 ಮಾರ್ಕ್ಸ್ ತಗೊಂಡು ಮುಂದೆ ಅವಕ್ಕೆ ಈಜು ಬರ್ತದೆ. ನಂಗೆ ಪರೀಕ್ಷೆದಾಗ ಬರೋದಕ್ಕೆ ಮಾರ್ಕ್ಸ್ ತಗೊಂಡು ಆ ಪರೀಕ್ಷೆದ ಬರ್ಸಿದ ಮಾಸ್ತರ್ಗರೆ ಈಜು ಬರ್ತದ. ಪರೀಕ್ಷೆದಾಗ ಬರೋ ಮಾಸ್ತರ್ ನೀರಾಗಿ ಬೀಳಲಾರ್ದೆ, ಅಭ್ಯಾಸ ಮಾಡ್ಲಾರ್ದೆ, ಈಜುವ ಅಭ್ಯಾಸ ಮಾಡ್ಲಾರ್ದೆ ಈಜಿನ ಬಗ್ಗೆ ದೊಡ್ಡ ಪ್ರಬಂಧಗಳು ಬರೆದು ದೊಡ್ಡ ದೊಡ್ಡ PhD ತಗೊಂಡ್ರು. ಈಜೇ ಬರಲ್ಲ, ನೀರಿನ ಸನೆ ಹೋಗಿದ್ದ ಅನುಭವನೇ ಇಲ್ಲ ಅವ್ರಿಗೆ.
ನೀರಿನ ಸಮೀಪ ಹೋಗಿ ಈಜು ಕಲ್ತವನಿಗೆ ಈ ಪ್ರಶ್ನೆ ಉತ್ತರ ಪರೀಕ್ಷೆ ಮಾರ್ಕ್ಸು ಗುರು ಶಿಷ್ಯ ಬೇಕೇನ್ರಿ ಇವೆಲ್ಲ? ಅದಕ್ಕೆ ಸಂಸಾರದಲ್ಲಿ ಇಲ್ಲಿ ತನಕ ನಾವು ಏನೇನು ಮಾಡೀವಿ ಅವೆಲ್ಲ ಅಷ್ಟು ಮಿಥ್ಯೆ ಅದಾವ. ಆದ್ರೂ ಈಗ ನಾವೇನ್ ಮಾಡಬೇಕು? ಅನಿವಾರ್ಯವಾಗಿ ಅವು ಜವಾಬ್ದಾರಿಯುತವಾಗಿ ಮಾಡಬೇಕಾಗ್ತದೆ. ಅದ್ರದ್ದು ಏನ್ ಮಾಡಬೇಕು. ಅದರೊಳಗೆ ನಾನು ನನ್ನದು ಎನ್ನುವ ಅಭಿಮಾನ ಬಿಟ್ಟು ಅದರಿಂದ ಉಂಟಾಗುವ ಪರಿಣಾಮಗಳಲ್ಲಿ ಸುಖ ದುಃಖಗಳನ್ನು ಅನುಭವಿಸಲಾರ್ದಂಗ ನಿರ್ಲಿಪ್ತವಾಗಿದ್ದು ಆ ಎಲ್ಲ ಕೆಲಸಗಳು ಮಾಡಬಾರ್ದು ಅಂತಲ್ಲ, ಮಾಡಬೇಕು. ಆದರೆ ಇನ್ನು ಮುಂದಿನ ನನ್ನ ಆಯುಷ್ಯದ ಪ್ರತಿಯೊಂದು ಕ್ಷಣಗಳು ನನ್ನ ಇಂದ್ರಿಯದ ಎಲ್ಲ ಶಕ್ತಿ ಸಾಮರ್ಥ್ಯ ಮತ್ತಿನ್ನೇನೇನದ ನಂದು ಅನ್ನೋದೇನದಲ್ಲ ಅದೆಲ್ಲವನ್ನ ಈಶ್ವರನಿಗೆ ಸಮರ್ಪಿಸಿ ಆ ಪರಮಾತ್ಮನ ಸಾಧನೆಗೆ ಅದನ್ನು ಮೀಸಲಾಗಿ ಇಟ್ಟುಕೊಂಡದ್ದೇ ಒಂದು ಏನಾಯ್ತು? ಅಭ್ಯಾಸ. ಒಂದು ಹೆಣ್ಮಗಳು ಏನೋ ಆಗಿ ಗಂಡ ಹೋಗ್ಬಿಟ್ಟ. ಆದ್ಮೇಲೆ ಆಕಿಗೆ 1 ವರ್ಷ 6 ತಿಂಗಳು ಸುಮ್ ಕೂತ ಮೇಲೆ ಮತ್ತೆ ಸಾವಕಾಶ ಚಾಲು ಮಾಡಿದ್ರು. ನಿನಗೇನಿನ ಮಕ್ಕಳಾಗಿಲ್ಲ ಏನಾಗಿ ನೀ ಮತ್ತೊಂದು ಮದುವೆ ಮಾಡ್ಕೊಂಡ್ರು. ಆಕಿ ಮದುವೆ ಮಾಡ್ಕೊಳ್ಳೋ ಮನಸ್ಸಾಕಿಗೆ ಆದಾಯ ಇಲ್ಲ ಸಹಿತ ನೋಡ್ಲಿಕ್ಕೆ ತಯಾರಿಲ್ಲ. ಪ್ರತಿಯೊಬ್ರು ನಾ ಮಾಡ್ಕೊತೀನಿ ನೀ ಮಾಡ್ಕೊತೀನಿ, ನೀ ಕೇಳು ಒಬ್ರಿಗೊಬ್ರು ಹೇಳಾಟ ಚಾಲು. ಆಮೇಲೆ ನನಗೆ ಈಗ ಏನ್ರಿ ಇದು ಒಟ್ಟ ಮನ್ಯಾಗ ಸುಮ್ಕುಂದ್ರಲ್ರು ಹೊರಗಿನ ಸುಮ್ಕುಂದ್ರಲ್ರು ಇದು ಒಳ್ಳೆ ಕಿಟಕಿಟೆ ಆಯ್ತು ನನಗೆ. ಅವಾಗ ನೀವು ಏನ್ ಮಾಡ್ಬೇಕು ಅಂದ್ರೆ ಏನು ಮಾಡೋದಿಲ್ಲ, ನಂದು ಆಧ್ಯಾತ್ಮ ಸಾಧನೆಗೆ ನಾನು ಕಮಿಟ್ ಆಗಿನ ತಿಟ್ಟು ಹೇಳ್ಬಿಡು ಸಾಕು. ನನ್ನ ಆತ್ಮ ಸಾಧನೆ ಸಿದ್ಧಿ ಮಾಡಿಕೊಂಡು ನಂದು ಜನ್ಮ ಸಾರ್ಥಕ ಮಾಡ್ಕೋಬೇಕಂತಂದು ಉಳಿದದ್ದು ನನಗೇನು ಬೇಕಾಗಿಲ್ಲ. ಆತ್ಮ ಸಾಧನೆಗಾಗಿ ನಾನು ನನ್ನ ಜೀವನ ಮೀಸಲಿಟ್ಕೊಂಡಿನ ತಿಟ್ಟು ಹೇಳ್ಬಿಟ್ಟಂದ್ರೆ ಆರಾಮಿರ್ತೀನಿ ನೋಡ ಅಂತ ಹೇಳ್ಬಿಟ್ಟ. ಅದು ಏನಂತ ಮಂದಿಗೆ ತಿಳಿಲಾರ ಸುಮ್ ಕೂತ್ಬಿಟ್ರು, ಗಾಪಾಗ್ಬಿಟ್ರು. ಒಂದಿಟ್ಟೇನು ಬುಕ್ಕ ಪಕ್ಕ ಪಟ್ಟೆ ಓದಿ ಪಾದಿ ಏನೋ ಒಂದು ಮಾಡಿ ಅದರಾಗೆ ನಿರತರಾಗಿ ಮತ್ತು ಅದರಾಗೆ ಅವರು ಒಂದಿಷ್ಟು ಖುಷಿ ಸಂತೋಷ ಪಟ್ಟು ಅದರೊಳಗೆ ಮುಳುಗಿಬಿಟ್ರು. ಮತ್ತು ಬೇರೆ ಬೇರೆ ಬುಕ್ ತಮಗೆ ಬೇಕಾದ್ರು ತಗೊಂಡು ಹೋಗಿ ಸಂತೋಷ ಪಡೋಂಥ ಒಂದು ಶಕ್ತಿ ಬಂತು. ಅವನಿಗೆ ಮೀಸಲಾದ್ಮೇಲೆ ಮತ್ತಿನ್ಯಾರಿಗೂ ಸಮಸ್ಯೆ ಇರಲ್ಲ. ಅವನಿಗೆ ಮೀಸಲಾಗ್ಲಾರ್ದಕ್ಕೆ ಏನೇನೋ ಸಮಸ್ಯೆಗಳಾಗ್ತವೆ. ಗೌಡ್ತಿ ಮೇಲೆ ಯಾರು ಕಣ್ಣಾಕ್ತಾರೇನ್ರಿ? ಗೌಡ ನೆನೆಸಾದ್ರೆ ಯಾರ ಕಣ್ಣಾಕ್ತಾರೇನ್ರಿ? ಹಂಗ ದೊಡ್ಡವ್ರ ಹೆಂಡ್ರಾಗಿ ಬಿಡ್ಬೇಕಲ್ಲ, ಮೀಸಲಾಗ್ಬಿಟ್ಟ ಮುಗಿದೋಯ್ತು. ಅಂತ ಸಾಧನೆ ಮಾಡಬೇಕು, ಅಭ್ಯಾಸ ಮಾಡಬೇಕು. ಇದು ಪಂಡಿತರ ಕೆಲಸ ಅಲ್ಲ, ಸೂರ್ಯ ದೇವ್ರ ಕೆಲಸ. ಮತ್ತೆ ಸೂರ್ಯ ಕೆಲಸ ಮತ್ತೆ ಸಣ್ಣ ಮಾತಲ್ಲ, ಪಂಡಿತ ಆಗ್ಬಹುದು. ಆದ್ರೆ ಇದು ಸೂರ್ಯ ದೇವ್ರ ಕೆಲಸ. ಪಂಡಿತ ಏನು ಅದೇ ಹೇಳಿದ್ನಲ್ಲ, ಈಜಿನ ಬಗ್ಗೆ ಈಜ್ ಹೆಂಗ್ ಆಡ್ಬೇಕು ಅನ್ನೋದ್ರ ಬಗ್ಗೆ ದೊಡ್ಡ ದೊಡ್ಡ ಗ್ರಂಥ PhD ತಗೊಂಡಾರ, ಗುರುಗಳಾಗ್ಯಾರ, ಶಿಷ್ಯರಾಗ್ಯಾರ. ಪಾಂಡಿತ್ಯ ಬಂದದ್ದು ಆದ್ರೆ ಈಜಾಡಿ ತೋರ್ಸರಲ್ಲ ಸಮುದ್ರದಾಗ. ಒಟ್ಟಾಗ ಮಣ ವಿಷಯ ಭೋಗ ಸುಖ ಎಲ್ಲ ಅಪೇಕ್ಷೆಗಳು ಇಟ್ಕೊಂಡು ಮ್ಯಾಲ ದೊಡ್ಡ ಶಾನ್ಯರಾಗಿಟ್ರಿ ಎಲ್ಲ. ಅದೇ ಒಂದು ದೊಡ್ಡ ದುರಂತ ದೇಶದ. ಇಲ್ಲಿ ಇನ್ನೊಂದಪ್ಪ, ಇದು ಸೂಕ್ಷ್ಮ ಶರೀರದಲ್ಲಿ ಚಿತ್ತದಲ್ಲಿ ಬಲಿಷ್ಠವಾದ ವಾಸನೆಗಳು ಈ ವಾಸನೆ ಬಹಳ ಅಭ್ಯಾಸ ಬಲತ್ಕಾರ ಬಹಳ ಬೇಕಾಗ್ತದೆ. ಜನ್ಮಾಂತರದ ವಾಸನೆ ಅದು. ಹೌನ್ರಿ. ಸೂಕ್ಷ್ಮ ಶರೀರ ಸ್ಥಿರಗೊಳಿಸ
ಬಹಳ ಕಠಿಣ ಇದೆ. ದೂರ ಸೇರಿ ಸ್ಥಿರಗೊಳಿಸಬಹುದು. ಇದು ಬಹಳ ಕಠಿಣ ಇದೆ. ಇದನ್ನ ಬಹಳ ಅಭ್ಯಾಸ ಇದೆ. ಏನಾರ ಒಂದು ಪ್ರತಿಯೊಂದು ವಿಷಯ ಬಂದ ಹೊತ್ನಾಗ ಇದು ದೇವರಿಗೆ ಸಂಬಂಧಪಟ್ಟದ್ದು ಸತ್ಯ ವಿಷಯ ಹೌದಾ ಅಲ್ಲ ನೋಡ್ಬೇಕು. ಅಲ್ಲ ಅಂತಂದ್ರೆ ಅದನ್ನಲ್ಲೇ ಬಿಟ್ಬಿಡ್ಬೇಕು ಅಷ್ಟೇ. ಅದನ್ನೇ ದೊಡ್ಡದು ಮಾಡ್ಕೊಂಡು ಹೋಗೋದಿಲ್ಲ. ಯಾರ ಏನಾರ ಬಹಳ ಮಾತಾಡ್ಲಕ್ಕತ್ತರು 5 ನಿಮಿಷ 10 ನಿಮಿಷ ಅದಕ್ಕಿಂತ ಜಾಸ್ತಿ ಏನಾರ ಮಾತಾಡ್ಲಕ್ಕತ್ತರು, ಅದರೊಳಗೇನು ಅನುಭವದ ಮಾತಿಲ್ಲ, ಅದರೊಳಗೇನು ಸತ್ಯ ವಿಷಯ ಇಲ್ಲ ಅಂತಂದ್ಮೇಲೆ ಸಾವಕಾಶ ಜಾಗ ಖಾಲಿ ಮಾಡ್ಬೇಕು. ಅವರಿಗೆ ನಮ್ಮಿಂದ ಕಳಿಸ್ಕೊಡ್ಬೇಕು, ಇಲ್ಲ ನಾವರೇ ಅಲ್ಲಿ ಎದ್ದು ಬಿಡ್ಬೇಕು. ಅರ್ಥ ಇಲ್ಲದ ವ್ಯರ್ಥ ಮಾತುಗಳಾಡಿ, ಅರ್ಥ ಇಲ್ಲದ ವ್ಯರ್ಥ ಬುಕ್ಗಳು ಓದಿ, ಅರ್ಥ ಇಲ್ಲದ ವ್ಯರ್ಥ ಚಿಂತನೆ ಮಾಡಿ ಉಪಯೋಗ ಇಲ್ಲ. ಆಯ್ತು, ಟೈಮ್ ಆಯ್ತಲ್ರಿ, ಮುಗಿಸ್ಬಿಡೋಣ. ಮತ್ತೆ ಯಾರೇನು ಹೇಳ್ಬೇಕಾ? ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣ.